ಎಲ್ಲರಿಗೂ ನಮಸ್ಕಾರಗಳು. ಈಗ ವಚನಾರ್ಥ ಚಿಂತನೆಯ 18ನೆಯ ಭಾಗವಾಗಿ ಅದರಲ್ಲೂ ಡಾಕ್ಟರ್ ಡಿ.ಆರ್. ನಾಗರಾಜ್ ಅವರ ಅಲ್ಲಮ ಮತ್ತು ಶೈವ ಪ್ರತಿಭೆಯ ಕುರಿತ ಅವಲೋಕನದ 7ನೆಯ ಕಂತಾಗಿ ಪ್ರಾಯೋಗಿಕ ವಿಮರ್ಶೆಯ 3ನೆಯ ಕಂತಾಗಿ ಕೊನೆಯ ಕಂತಿದು. ಈ ದಿನ ನಾನು ಅವರ ಕೆಲವು ಪ್ರಾಯೋಗಿಕ ವಿಮರ್ಶೆಯ ಪುನರಾವಲೋಕನವನ್ನು ಮಂಡಿಸಲಿದ್ದೇನೆ. ಅವರು 655ನೆಯ ಅಲ್ಲಮ ಪ್ರಭುವಿನ ವಚನ, ಹಿಂದೆ ಎಷ್ಟು ಪ್ರಳಯ ಹೋಯಿತೆಂದರಿಯೆ, ಮುಂದೆ ಎಷ್ಟು ಪ್ರಳಯ ಬಂದಹುದೆಂದರಿಯೆ, ತನ್ನ ಸ್ಥಿತಿಯ ತಾನರಿಯದಡೆ ಅದೇ ಪ್ರಳಯವಲ್ಲ, ತನ್ನ ವಚನ ತನಗೆ ಹಗೆಯಾದಡೆ ಅದೇ ಪ್ರಳಯವಲ್ಲ, ಇಂಥ ಪ್ರಳಯ ನಿನ್ನಲುಂಟೆ ಗುಹೇಶ್ವರ ಎಂಬ 655ನೇ ವಚನ ಏನು ಹೇಳ್ತದೆ ನಮ್ಮ ದೃಷ್ಟಿಯಲ್ಲಿ ನೋಡೋಣ. ಈ ವಚನದ ಕೇಂದ್ರ ತತ್ವ ವಿಚಾರ ಪ್ರಳಯ ಎಂದರೆ ಸಂಪೂರ್ಣ ಆಮೂಲಾಗ್ರ ನಾಶವಾಗಿ ಶೂನ್ಯ ಸ್ಥಿತಿಯುಂಟಾಗುವುದು. ಈ ವಿನಾಶ ಭೌತ ವಸ್ತುವಿಗೆ ಹೊರತು ಚೇತನಕ್ಕಲ್ಲ ಎಂಬುದು ಆಧ್ಯಾತ್ಮಲೋಕದ ಗ್ರಹಿಕೆ. ವಚನಕಾರರ ದೃಷ್ಟಿಯಲ್ಲಿ ಶಿವಚೇತನಕ್ಕೆ ಪ್ರಳಯ ನಾಶ ಎಂಬುದು ಇಲ್ಲ. ಅದೇನಿದ್ದರೂ ಈ ಭೌತ ವಿಶ್ವದ್ದು. ಅದೇ ರೀತಿ ಆತ್ಮ ಅವಿನಾಶಿ, ಮರಣ ದೇಹಕ್ಕೆ ಮಾತ್ರ. ಈ ಹಿನ್ನೆಲೆಯಲ್ಲಿ ಮೇಲಿನ ವಚನ ನೋಡಿದಾಗ ಈ ಲೋಕ ಭೂಮಂಡಲದ ಚರಿತ್ರೆಯಲ್ಲಿ ಅದೆಷ್ಟೋ ಪ್ರಳಯಗಳು ಸಂಭವಿಸಿವೆ. ಅನಂತ ಕೋಟಿ ಪ್ರಳಯಗಳ ಕಲ್ಪನೆಯುಂಟು. ಪ್ರಭು ಹೇಳುವುದು ಏನೆಂದರೆ, ಹಿಂದಾದ ಪ್ರಳಯಗಳನ್ನು ತಾನರಿಯನು, ಮುಂದೆ ಸಂಭವಿಸಬಹುದಾದಂಥ ಪ್ರಳಯಗಳನ್ನು ತಾನರಿಯನು. ಹೀಗೆ ಪ್ರಳಯದ ಬಗ್ಗೆ ತನ್ನ ಸಂದೇಹ ಅಥವಾ ನೇತ್ಯಾತ್ಮಕ ದೃಷ್ಟಿ ಹೊಂದಿರುವ ಪ್ರಭು ತನ್ನ ಸ್ಥಿತಿಯನ್ನು ತಾನು ಅರಿಯದೇ ಇದ್ದರೆ ತನ್ನ ವಚನ ಮಾತೇ ತನಗೆ ಹಗೆಯಾದರೆ ಅದೇ ಪ್ರಳಯ ಎಂದು ಪ್ರಳಯದ ಪರಿಕಲ್ಪನೆಯನ್ನು ವ್ಯಾಖ್ಯಾನಿಸಿ, ಇಂಥ ಪ್ರಳಯಗಳು ನಿನ್ನಲುಂಟೆ ಎಂದು ಆ ಶಿವ ಗುಹೇಶ್ವರನನ್ನು ಪ್ರಶ್ನಿಸುವನಂದರೆ ಪ್ರಳಯದ ಕಲ್ಪನೆಯನ್ನು ನಿರಾಕರಿಸ್ತಾನೆ ಇಲ್ಲಿ ಪ್ರಭು. ಪ್ರಳಯ ತನಗೆ ಗೊತ್ತಿಲ್ಲದದು, ಮುಂದೆ ಆಗೋದು ಗೊತ್ತಿಲ್ಲ, ಹಿಂದೆ ಆಗೋದು ಗೊತ್ತಿಲ್ಲ ಅಂತ ಹೇಳಿ ಆ ಪ್ರಳಯ ತನಗೆಷ್ಟು ಸಮೀಪ ವಾಸ್ತವ, ತನಗೆ ನಿಕಟವಾದ ಪ್ರಳಯವನ್ನು ಹೇಳ್ತಾನೆ. ತನ್ನ ತಾನರಿಯದಿದ್ದರೆ ಅದೇ ಪ್ರಳಯ. ಹೀಗೆ ಇವರಿಗೆ ವಿಮರ್ಶಕರ ಮಾತು ಹೇಗಿದ್ದಾವೆ ಅಂತ ನೋಡೋಣ. ಅಲ್ಲಮನ ಲೋಕದಲ್ಲಿ ಪ್ರಳಯಗಳು ಸಾಂಸ್ಕೃತಿಕ, ಧಾರ್ಮಿಕ ಸ್ಮೃತಿಗಳಲ್ಲಿರುವಂತಹ ಪ್ರಳಯಗಳು. ಪ್ರಳಯ ಎಂಬುದು ಸಮಗ್ರ ನಿರ್ನಾಮದ ವಿರಾಟ್ ಅಸ್ತವ್ಯಸ್ತದ ಸ್ಥಿತಿ. ಪ್ರಸ್ತುತ ವಚನದಲ್ಲಿ ಅಲ್ಲಮ ಶೋಧಿಸುತ್ತಿರುವುದು ಚಾರಿತ್ರಿಕ ಸ್ಮೃತಿಯ ನಿರುಪಯುಕ್ತತೆಯನ್ನು ಅಂದರೆ ಹಿಂದಾಗ ಪ್ರಳಯ, ಮುಂದಾಗ ಪ್ರಳಯ, ಇದನ್ನೇ ನಾವು ಚಾರಿತ್ರಿಕ ಸ್ಮೃತಿ ಅಂತ ನಾವು ಭಾವಿಸೋದಾದರೆ ಅದರ ನಿರುಪಯುಕ್ತತೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಈ ಇತಿಹಾಸ ಜ್ಞಾನದ ಪ್ರವೃತ್ತಿ ಸೃಷ್ಟಿ ಬಗ್ಗೆ, ಬ್ರಹ್ಮಾಂಡಕ್ಕೆ, ಭೂಮಿಗೆ ಕೂಡ ಗತ, ವರ್ತಮಾನ, ಭವಿಷ್ಯತ್ತುಗಳನ್ನು ಹಚ್ಚುತ್ತದೆ. ಅಲ್ಲಮ ಎಲ್ಲ ರೀತಿಯ ಸ್ಮೃತಿಗಳ, ಅದರಲ್ಲೂ ಚಾರಿತ್ರಿಕ ಸ್ಮೃತಿಗಳ ಕಡು ವಿರೋಧಿ. ಬಾಹ್ಯ ಚರಿತ್ರೆಯ ಪರಮ ಪ್ರಾಧಾನ್ಯತೆ ಕಂಡು ಹೇಸುವ ಅಲ್ಲಮ ಅಂತರಂಗದ ಆಗುಹೋಗುಗಳನ್ನು ಆತ್ಯಂತಿಕ ಪ್ರಾಮುಖ್ಯತೆಯವು ಎಂದು ಭಾವಿಸುತ್ತಾನೆ. ಮಾನವ ಚರಿತ್ರೆಯ ಮಾತುಗಳು ಹಾಗಿರಲಿ, ಸೃಷ್ಟಿಯ ಸ್ಥಿತಿಯನ್ನು ಪೂರ್ಣವಾಗಿ ಅರಿಯುವುದು ಅಸಾಧ್ಯವೇ ಸರಿ ಅಂತ 205ನೇ ಪುಟದಲ್ಲಿ ಬರೀತಾರೆ. ಪ್ರಳಯದ ಪರಿಕಲ್ಪನೆಯು ಚಾರಿತ್ರಿಕ ಸ್ಮೃತಿಯ ಸೃಷ್ಟಿ, ಭೂಮಂಡಲದ ಸೃಷ್ಟಿಯ ಮತ್ತು ಜೀವಕೋಟಿಯ ಸೃಷ್ಟಿಯ ಇತಿಹಾಸದ ಸುತ್ತ ಅವೈಜ್ಞಾನಿಕ ಪೌರಾಣಿಕ ಕಲ್ಪನೆಗಳು ದಟ್ಟವಾಗಿ ಬೆಳೆದು ಮಾನವನ ಚಿಂತನೆಯನ್ನು ಆವರಿಸಿವೆ. ಪ್ರಭು ಈ ವಚನದಲ್ಲಿ ಯುಗಗಳ ಸುತ್ತ ಹುಟ್ಟಿದ ಇಂತಹ ಪೌರಾಣಿಕ ಪ್ರಳಯಗಳ ಪ್ರಶ್ನೆಯನ್ನು ಎತ್ತಿ ಅವುಗಳ ಬಗ್ಗೆ ತನಗಿರುವ ಅಪನಂಬಿಕೆಯನ್ನು ವ್ಯಕ್ತಪಡಿಸಿ, ಆ ಶಿವನು ಚೇತನವು ಮಾತ್ರ ಅಂತಹ ಪ್ರಳಯಗಳನ್ನು ಮೀರಿದ್ದೆಂಬುದನ್ನು ತನ್ನ
ಕೊನೆಯ ಪ್ರಶ್ನೆಯ ಮೂಲಕ ಸಾಧಿಸುತ್ತಿರುವನು. ಅಂದರೆ ಅಲ್ಲಮನ ಶೋಧನೆಯ ಪ್ರಳಯ ಕುರಿತಾದ ಚಾರಿತ್ರಿಕ ಸ್ಮೃತಿಯ ನಿರುಪಯುಕ್ತತೆಯನ್ನು ತೋರಿಸಿ, ಅಂದರೆ ಪ್ರಳಯದ ಕಲ್ಪನೆಯನ್ನು ಧಿಕ್ಕರಿಸಿ ಶಿವಚೇತನವು ಪ್ರಳಯಾತೀತ ಎಂಬುದನ್ನು ಸಾಧಿಸುತ್ತಲೇ ಪ್ರಳಯದ ಪರಿಕಲ್ಪನೆಗೆ ತನ್ನದೇ ವ್ಯಾಖ್ಯಾನ ನೀಡುವ ಪ್ರಭು ತನ್ನ ಸ್ಥಿತಿಯನ್ನು ತಾನರಿಯದೇ ಇದ್ದರೆ ತನ್ನ ವಚನ ಮಾತೆ ತನಗೆ ಹಾಗೆಯಾದರೆ ಅದೇ ಪ್ರಳಯ ಅನ್ನುವಂಥ ಮಾತನ್ನು ಹೇಳ್ತಾನೆ. ವಿಮರ್ಶಕರು ತೀರ ದೂರ ಸರಿದಿದ್ದಾರೆ ಅಂತ ಈ ವಚನದ ಸಂದರ್ಭದಲ್ಲಿ ಹಾಗೆ ಅನಿಸಲ್ಲ. ಇನ್ನು 25ನೇ ಅವರ ವಚನದ ಸೆಲೆಕ್ಷನ್ನಲ್ಲಿ 653ನೇ ವಚನ, ಯುಗ ಜುಗ ಮಡಿವಲ್ಲಿ ಬ್ರಹ್ಮಾಂಡಗಳ ಅಳಿವಲ್ಲಿ ಲಿಂಗವೆಂದರಿತವರಾರೋ ಶಿವಶಿವ ವಾಯದಲೊದಗಿದ ಮಾಯಾವಾದಿಗಳು ದೇವನಂದರಿತವರಾರೋ ಶಿವಶಿವ ಅಗ್ನಿ ತೃಣದೊಳಡಗಿ ಲೀಯವಾದದ ಗುಹೇಶ್ವರ ನಿಮ್ಮ ಶರಣಬಲ್ಲ ಅಂತೇಳಿ 653ನೇ ಅಲ್ಲಮ ಪ್ರಭುವಿನ ವಚನ. ಈ ವಚನದಲ್ಲಿ ಪ್ರಭುವಿಗೆ ಪೂರ್ವ ಪಕ್ಷಗಳು ಮಾಯಾವಾದಿಗಳು, ಅವರನ್ನು ಮಾಯದಲೊದಗಿದವರು ಎಂದು ಲೇವಡಿ ಮಾಡುವನು. ಹಾಗಂದರೆ ಗಾಳಿಗೆ ಅಥವಾ ಗಾಳಿಯಲ್ಲಿ ಹುಟ್ಟಿದವರು ಅಂತ, ಅವಾಸ್ತವ ಪುರುಷರು. ಈ ವಚನದಲ್ಲಿ ಪ್ರಭು ಹೂಡಿರುವ ವಾದ, ಈ ಜಗತ್ತು ಯುಗಜುಗ ಇವೆಲ್ಲ ಪ್ರಳಯಕ್ಕೀಡಾದಾಗ ಯಾರು ಆ ಶಿವನನ್ನು ಅರಿತವರು, ಲಿಂಗವನ್ನು ಬಲ್ಲವರು? ಇದು ಪ್ರಶ್ನೆ. ಅಲ್ಲಮ ಮತ್ತೊಂದು ವಚನದಲ್ಲಿ ನಾ ಹುಟ್ಟುವ ಮುನ್ನ ನೀನೆಲ್ಲಿದ್ದೆ ಎಂದು ಕೇಳುವಂತಹ ಪ್ರಶ್ನೆಗೆ ಇದು ಸಮ. ಅಂದರೆ ಇದು ಅಪ್ಪಟ ಭೌತವಾದಿಯ ಪ್ರಶ್ನೆಯಂತಾಗುತ್ತದೆ. ಮನುಷ್ಯ ಹುಟ್ಟಿದ ನಂತರವೇ ದೇವನ ಅಸ್ತಿತ್ವಕ್ಕೆ ದಾರಿಯಾಯಿತು. ಈ ಜಗವು ಹುಟ್ಟಿ ಮಾನವನು ಹುಟ್ಟಿ ನಂತರವೇ ಶಿವಚೇತನವನ್ನು ಅರಿತು ಪೂಜಿಸಿದ ಚರಿತ್ರೆ ಆರಂಭ. ಆ ಮುನ್ನ ಪ್ರಳಯಗಳು ಸಂಭವಿಸಿದಾಗ ಆ ಚೇತನವನ್ನು ಲಿಂಗವೆಂದು ಯಾರೂ ತಿಳಿದಿರಲಿಲ್ಲ. ಶಿವಚೇತನವೆಂಬುದು ಒಂದು ತೃಣಮಾತ್ರ ವಸ್ತುವಿನಲ್ಲಿ ಅಡಗಿದ ಅಗ್ನಿ ಇದ್ದಂತೆ. ಇದನ್ನು ಗುರುತಿಸಿದ್ದು ಆ ಶಿವಚೇತನ ಜ್ಞಾನವುಳ್ಳ ಶರಣ ಮಾತ್ರ. ಇದು ಈ ವಚನದ ಸಾರ ನನ್ನ ಪ್ರಕಾರ. ನಾಗರಾಜ್ ಅವರ ವಿಮರ್ಶೆ, ಸೃಷ್ಟಿಯಲ್ಲಿ ಚಾರಿತ್ರಿಕ ಯುಗಗಳು ಹುಟ್ಟುತ್ತವೆ, ಅಳಿಯುತ್ತವೆ. ಸೃಷ್ಟಿಯಲ್ಲಿನ ಈ ನಿರಂತರ ವ್ಯಾಪಾರದಿಂದ ಭೀತನಾದವನಿಗೆ ಲಿಂಗದ ಸ್ವರೂಪ ಅರ್ಥವಾಗುವುದಿಲ್ಲ. ಸೃಷ್ಟಿಯ ವ್ಯಾಪಾರದ ಬಗ್ಗೆ ಭೌತ ವಿಜ್ಞಾನಿಗಳ ಮೂಲಕ ಲಭ್ಯವಿರುವಷ್ಟು ವಿವರಗಳು ಅಲ್ಲಮನ ಕಾಲದಲ್ಲಂತೂ ಖಂಡಿತ ಇರಲಿಲ್ಲ. ಆಧುನಿಕ ಸಂವೇದನೆಗೆ ಭೂಮಿ, ಗ್ರಹ, ನಕ್ಷತ್ರ ಇವುಗಳ ಹುಟ್ಟು, ಸಾವು, ಕೋಲಾಹಲ ಕುರಿತ ಹೆಚ್ಚಿನ ಮಾಹಿತಿ ಲಭ್ಯ. ಅಲ್ಲಮನ ಕಾಲದ ಸಂವೇದನೆ ಇವೆಲ್ಲವನ್ನೂ ಧಾರ್ಮಿಕ ಆಧ್ಯಾತ್ಮಿಕ ಪರಿಭಾಷೆಯಲ್ಲಿ ಗ್ರಹಿಸುತ್ತಿತ್ತು. ಅಲ್ಲಮನ ಪ್ರಕಾರ ಆತ್ಮಜ್ಞಾನ ಇರದೇ ಇರುವ ಸ್ಥಿತಿಯೇ ಪ್ರಳಯ. ಇದು ಹಿಂದಿನ ವಚನದ ತನ್ನ ಸ್ಥಿತಿಯ ತಾನರಿಯದಡೆ ಅದೇ ಪ್ರಳಯವಲ್ಲ ಸಾಲಿನ ಅರ್ಥ. ತನ್ನ ಗಮನವನ್ನು ವ್ಯಕ್ತಿಯ ಅಂತರಂಗದ ಸ್ಥಿತಿಯ ಮೇಲೆ ಕೇಂದ್ರೀಕರಿಸಿದ ಅಲ್ಲಮ ಆಂತರಿಕ ಬಾಳು ಬ್ರಹ್ಮಾಂಡಗಳ ಅಳಿವಿನಂತೆ, ಸೃಷ್ಟಿಯಲ್ಲಾಗುವ ಪ್ರಳಯದಂತೆ. ಪ್ರಳಯ ಮೂಲತಃ ಅಂತರಂಗದ ಅನುಭವ, ಗುಹೇಶ್ವರ ಸ್ಥಿತಿಯ ಜೊತೆಗೆ ವ್ಯಕ್ತಿಯ ಅಂತರಂಗದ ಬಾಳನ್ನು ಅಲ್ಲಮ ಹೋಲಿಸುತ್ತಾನೆಂತೇಳಿ ಪುಟ 205-6ರಲ್ಲಿ ಅವರು ಬರೆದಿದ್ದರ ಒಂದು ಸಂಕ್ಷಿಪ್ತ ಸಾರ. ವಿಮರ್ಶಕರ ಈ ಮಾತುಗಳಿಗೆ ಈ ವಚನದ ಸಂದರ್ಭದಲ್ಲಿ ಅರ್ಥ ಕಂಡುಕೊಳ್ಳುವುದು ಕಷ್ಟ ಸಾಧ್ಯ. ಅಗ್ನಿಯು ತೃಣದೊಳಡಗಿರುವಂತೆ ತೃಣಮಾತ್ರದಲ್ಲಿ ಶಿವಚೇತನ ಅಡಗಿರುವ ಲೀನವಾಗಿರುವ ಕ್ರಿಯೆಯನ್ನು ಅಂತರಂಗದ ಅನುಭವಕ್ಕೆ ಬರುವ ಪ್ರಳಯದ ಅನುಭವ ಅಂತ ಹೇಳಲಿಕ್ಕಾಗದು. ಮುಂದಿನ ಅವರ ಕೆಲ ಮಾತುಗಳು ಅಸಂಬದ್ಧ ಎನಿಸುತ್ತವೆ. ಈ ಸಾಲುಗಳನ್ನು ಸ್ವಲ್ಪ ಬಿಡಿಬಿಡಿಯಾಗಿ ನಾವು ಪ್ರಶ್ನೆಗೆ ಎತ್ತಿಕೊಳ್ಳೋಣ. ಅದ್ವಯದ ತತ್ವದ ಹಿನ್ನೆಲೆಯಲ್ಲಿ ಈ ವಚನವನ್ನು ವಿಶ್ಲೇಷಿಸುವುದಾದರೆ ಶರಣನ ವ್ಯಕ್ತಿತ್ವದಲ್ಲಿಯೇ ಅಗತ್ಯವಾಗಿ ಬೇಕಾದ ಅನಿವಾರ್ಯ ವಿಕಾಸದ ಬಗ್ಗೆ ಒಂದು ಸಂದೇಹವನ್ನು ಅಲ್ಲಮ ಮಂಡಿಸುತ್ತಿದ್ದಾನೆ. ಇದು ಒಂದು ಅವರ ಸ್ಟೇಟ್ಮೆಂಟ್. ಈ ವಚನದ ಯಾವ ಸಾಲು ಭಾಗ ಅಥವಾ ಒಟ್ಟು ವಚನ ಶರಣನ ವ್ಯಕ್ತಿತ್ವದಲ್ಲಿ ಅಗತ್ಯವಾಗಿ ಆಗಬೇಕಾದ ಯಾವ ವಿಕಾಸವನ್ನು ಸೂಚಿಸುತ್ತಾ ಆ ಬಗ್ಗೆ ಅಲ್ಲಮ ವ್ಯಕ್ತಪಡಿಸುವ ಅವನ ಸಂದೇಹವನ್ನು ವ್ಯಕ್ತಪಡಿಸುವವು? ತೃಣಮಾತ್ರದಲ್ಲಿ ಅಗ್ನಿಯಂತೆ ಅಡಗಿರುವ ಆ ಶಿವಚೇತನವನ್ನು ನೀವು ಬಲ್ಲಿರಾ ಮಾಯಾವಾದಿಗಳೇ ಎಂಬ ಪರೋಕ್ಷ ಪ್ರಶ್ನೆ ಇಲ್ಲಿದೆ. ಇದು ಮಾಯಾವಾದಿಗಳಿಗೆ ಹಾಕಿದ ಪ್ರಶ್ನೆ. ಶರಣರು ಮಾಯಾವಾದಿಗಳಲ್ಲ, ಮಾಯಾವಾದಿಗಳಿಂದ ಭಿನ್ನರಾದವರು. ಈಗ ಮುಂದಿನ ಭಾಗ ನೋಡೋಣ. ಗುಹೇಶ್ವರ ಸ್ಥಿತಿಗೆ ಶರಣ ತಲುಪಿದ ಮೇಲೆ ಅವನಿಗೆ ಪ್ರಳಯ ಭಯವಿಲ್ಲ. ಉಭಯ ಗುಣಗಳು ಉಳಿದಿರುವ ತನಕ ಪ್ರಳಯದ ಭಯ. ಅಗ್ನಿಯು ತೃಣವನ್ನು ಸುಟ್ಟು ಹಾಕುತ್ತದೆ ಎಂಬ ಭಯ.
ಪ್ರಳಯದ ಭಯ ನಿವಾರಣೆ ಎಂದರೆ ಗುಹೇಶ್ವರ ಲಿಂಗವಾದುದು ಎಂದೇ ಅರ್ಥ ಅಂತ ಅವರು ಬರೀತಾರೆ. ಮೊದಲನೇದಾಗಿ ಯಾವ ಪ್ರಳಯದ ಬಗ್ಗೆ ಭಯ, ಆತಂಕದ ಭಾವನೆಯ ಪ್ರಶ್ನೆ ಈ ವಚನದಲ್ಲಿ ಇಲ್ಲವೇ ಇಲ್ಲ. ಅದರ ಪ್ರಶ್ನೆ ಇಲ್ಲವೇ ಇಲ್ಲ. ಭಯದ ಆತಂಕದ ಪ್ರಶ್ನೆ ಇಲ್ಲ. ಪ್ರಳಯಗಳು ಸಂಭವಿಸಿದಾಗ ಶಿವಚೇತನವನ್ನು ಯಾರಾದರೂ ತಿಳಿದಿದ್ದರೋ ಎಂಬ ಪ್ರಶ್ನೆ ಇದೆ. ಪ್ರಳಯಗಳು ಸಂಭವಿಸಿದ್ದಾಗ ಯಾರ ಶಿವಚೇತನವನ್ನು ತಿಳಿದಿದ್ರ ಅವರು ಅಂತ ಇದೆ. ಇದಕ್ಕೆ ಉತ್ತರ, ಪ್ರಳಯ ಕಾಲದ ಶಿವಚೇತನದ ಸ್ಥಿತಿ ಅಜ್ಞಾತ. ಪ್ರಳಯ ಕಾಲದಲ್ಲಿ ಶಿವಚೇತನ ಯಾರಿಗೂ ಗೊತ್ತಿಲ್ಲ, ಅದು ಅಜ್ಞಾತ. ಅದು ಶರಣನು ಗುಹೇಶ್ವರನ ಸ್ಥಿತಿಗೆ ತಲುಪುವುದು ಎಂದರೆ ಲಿಂಗಾಂಗ ಸಾಮರಸ್ಯ ಸಾಧಿಸಿ ಐಕ್ಯಸ್ಥಲಿಯಾಗುವುದು. ಈ ವಚನದಲ್ಲಿ ಐಕ್ಯಸ್ಥಲದ ಪ್ರಶ್ನೆ ಇಲ್ಲವೇ ಇಲ್ಲ. ಐಕ್ಯಸ್ಥಲಿಗೆ ಯಾವ ಭಯವೂ ಇರದು ಎಂಬುದು ಶರಣತತ್ವದಲ್ಲಿ ಸರಿ ಇದ್ದರೂ ನಾಗರಾಜ್ ಅವರ ಈ ಮಾತು ಈ ವಚನದ ಸಂದರ್ಭಕ್ಕೆ ಹೊರಗದು. ಅಗ್ನಿಯು ತೃಣವನ್ನು ಸುಟ್ಟು ಹಾಕುತ್ತದೆ ಎಂಬ ಭಯ ಈ ಮಾತಿಗಂತೂ ಈ ವಚನದ ಸಂದರ್ಭದಲ್ಲಿ ಅರ್ಥವೇ ಸಿಗದು. ಏಕೆಂದರೆ ಅಗ್ನಿಯು ತೃಣವನ್ನು ಸುಟ್ಟು ಹಾಕುವ ಕಲ್ಪನೆಯೇ ಈ ವಚನದಲ್ಲಿ ಇಲ್ಲ. ಇಲ್ಲಿರುವುದು ತೃಣ ಮಾತ್ರದಲ್ಲಿಯೂ ಅಗ್ನಿ ಅಡಗಿರುವಂತೆ ಎಲ್ಲೆಲ್ಲಿಯೂ ಎಲ್ಲದರಲ್ಲಿಯೂ ಉದಕದೊಳಗೆ, ಕಲ್ಲಿನೊಳಗೆ, ಕಟ್ಟಿಗೆಯೊಳಗೆ, ಅಣುರೇಣು ತೃಣಕಾಷ್ಠದೊಳಗೆ ಆ ಶಿವಚೇತನ ಅಡಗಿದೆ ಎಂಬ ಕಲ್ಪನೆ ಇದೆ ಇಲ್ಲಿ. ಅದು ಬಿಟ್ಟರೆ ಅಗ್ನಿಯು ತೃಣವನ್ನು ಸುಟ್ಟು ಹಾಕುತ್ತದೆ ಅನ್ನುವಂಥ ಮಾತು ಇಲ್ಲಿ ನಿರಾಧಾರ. ಇನ್ನು ಹೆಚ್ಚಿಗೇನು ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಒಟ್ಟು ನಾಗರಾಜರ ವಿಮರ್ಶಾ ಮಾತುಗಳು ಪ್ರಸ್ತುತ ವಚನ ಬಾಹಿರ, ವಚನದ ಸೂಕ್ಷ್ಮ ಒಳನೋಟಗಳಿಗೆ ಸ್ಪಂದಿಸದ, ವಚನದ ವೈಚಾರಿಕತೆಯ ಗ್ರಹಿಕೆಗೆ ಧಕ್ಕೆ ತರುವಂತಹ ವಿಮರ್ಶೆ ಇದು ಎನ್ನದೇ ವಿಧಿಯಿಲ್ಲ. ಈಗ ಮುಂದೆ ಮತ್ತೆ ಇನ್ನೊಂದು ವಚನಕ್ಕೆ ಸಾಗೋಣ. ಅವರು 1030 ಅಂತ ತಪ್ಪು ಕೊಟ್ಟಿದ್ದಾರೆ ಸಂಖ್ಯೆ. ಅದು 1030 ಅಲ್ಲ, 1332. ಪರುಷದ ಪುತ್ಥಳಿಗೆ ಕಬ್ಬುಣದ ಆಭರಣಗಳುಂಟೇ ಅಯ್ಯ, ಲೋಕದೊಳಗೆ ಲಿಂಗದೊಳಗೆ ಲೋಕವಾದಡೆ, ಹಿಂದಣ ಪ್ರಳಯಗಳೆಂತಾದವು, ಇನ್ನು ಮುಂದಣ ಪ್ರಳಯಗಳಿನ್ನೆಂತೋ, ಲೋಕವು ಲೋಕದಂತೆ ಲಿಂಗವು ಲಿಂಗದಂತೆ, ಈ ಉಭಯ ಭೇದವ ಗುಹೇಶ್ವರ ನಿಮ್ಮ ಶರಣಬಲ್ಲ. ಇದು 1332. ಅವರು ಕೊಟ್ಟಿರೋದು 1030 ಅಂತ ಸಂಖ್ಯೆ, ತಪ್ಪು ಸಂಖ್ಯೆ. ಇದರ ವಿವರ ನೋಡೋಣ. ಶಿವಶಕ್ತಿಯೇ ಪರುಷ ಶಕ್ತಿ. ಇಲ್ಲಿ ಅದಕ್ಕೆ ಕಬ್ಬುಣವನ್ನು ಚಿನ್ನವಾಗಿಸುವ, ನರಮಾನವನನ್ನು ಹರನನ್ನಾಗಿ ಪರಿವರ್ತಿಸುವ ಅದ್ಭುತವಾದ ಮಾಂತ್ರಿಕ ಶಕ್ತಿ ಇದೆ. ಇಂತಹ ಶಕ್ತಿಯು ತನ್ನ ಮೈ ಮೇಲೆ ಕಬ್ಬಿಣದ ಆಭರಣಗಳನ್ನು ಧರಿಸಿದರೂ ಆ ಆಭರಣಗಳೆಲ್ಲವೂ ತಮ್ಮ ಮೂಲ ಕಬ್ಬಿಣದ ಗುಣ ಲಯ ಮಾಡಿಕೊಂಡು ಚಿನ್ನವೇ ಆಗಿರುತ್ತವೆ. ಅಂತೆಯೇ ಈ ವಿಶ್ವದಲ್ಲಿ ಲಿಂಗ ಶಿವ ಇರುವುದಾದರೆ ಈ ಭೂಮಂಡಲದ ಎಲ್ಲವೂ ಶಿವವೇ ಆಗಿಬಿಡುತ್ತವೆ. ಆದ್ದರಿಂದ ಇದು ಅಸಂಭವ. ಲೋಕದೊಳಗೆ ಲಿಂಗವು, ಲಿಂಗದೊಳಗೆ ಲೋಕವು ಪರಸ್ಪರ ಅಡಗಿ ಅವಿನಾಭಾವ ಬೆರೆತು ಅವಲಂಬಿಸಿ ಇರುವುದಾದರೆ ಹಿಂದೆ ಸಂಭವಿಸಿದ ಪ್ರಳಯಗಳು ಆಗಬಾರದಿತ್ತಲ್ಲವೇ? ಏಕೆಂದರೆ ಲೋಕದೊಳಗೆ ಶಿವನಿರುವಾಗ ಪ್ರಳಯಾತೀತ ಶಿವಚೇತನವಿರುವ ಯಾವುದೊಂದಕ್ಕೂ ಪ್ರಳಯವಿಲ್ಲ ಎಂಬುದು ನಿಜ. ಹೀಗಿರುವಾಗ ಪ್ರಳಯ ಹೇಗಾದವು? ಇದರರ್ಥ ಲೋಕದೊಳಗೆ ಶಿವನಿಲ್ಲ ಎಂದು. ಪರುಷ ಸಂಪರ್ಕದಿಂದ ಕಬ್ಬುನ ಚಿನ್ನವಾಗುವಂತೆ ಶಿವಚೇತನ ಸ್ಪರ್ಶದಿಂದಾದ ಲೋಕವು ಶಿವವೇ ಆಗಿ ಶಿವದಂತೆ ಅವಿನಾಶಿಯಾಗಿರಲೇಬೇಕಿತ್ತು. ಪ್ರಳಯ ಸಂಭವಿಸಲೇಬಾರದಿತ್ತು. ಆದ್ದರಿಂದ ಮುಂದೆಯೂ ಪ್ರಳಯ ಸಂಭವಿಸಲೇ ಕೂಡದು. ಭೂತ ವರ್ತಮಾನ ಭವಿಷ್ಯತ್ನಲ್ಲಿ ಲೋಕ ಪ್ರಳಯ ನಿಜವೆಂಬುದಾದರೆ ಶಿವನು ಲೋಕವಾಸಿಯಲ್ಲ, ಲೋಕದೊಳಗೆ ಶಿವನಾಗಲಿ ಶಿವನೊಳಗೆ ಲೋಕವಾಗಲಿ ಇಲ್ಲ. ಲಿಂಗ ಮಧ್ಯೆ ಜಗತ್ ಸರ್ವಂ ಎಂಬ ಮಾತು ಹುಸಿ. ಆದ್ದರಿಂದ ಲೋಕವು ಲೋಕದಂತೆ, ಲಿಂಗವು ಲಿಂಗದಂತೆ ಎರಡು ಬೇರೆ ಬೇರೆ. ಈ ಉಭಯ ಭೇದವನ್ನು ಆ ಶಿವ ಗುಹೇಶ್ವರನ ಶರಣ ಮಾತ್ರ ಬಲ್ಲ. ಲಿಂಗ ಲೋಕದ ಸಂಬಂಧ ವಿಶೇಷತರವಾದುದು. ಇದರ ಜ್ಞಾನವೇ ಶಿವಜ್ಞಾನ. ಇದನ್ನು ಆ ಶರಣ ಮಾತ್ರ ಬಲ್ಲ. ಇದು ಈ ವಚನದ ಅರ್ಥ ನಿರ್ವಚನ. ಈ ವಚನದ ನಿಲುವು ಲೋಕದಲ್ಲಿ ಶಿವಶಕ್ತಿ ಅಂತಸ್ಥಾಯಿಯಾಗಿದೆ ಎಂಬ ಕಲ್ಪನೆಯನ್ನು ನಿರಾಕರಿಸುವುದು. ಈ ನಿಲುವು ಚನ್ನಬಸವಣ್ಣನಲ್ಲಿಯೂ ಕೂಡ ಇದೆ. ಆತನ ವಚನದ ಒಂದು ಸಂಖ್ಯೆ ಮಾತ್ರ ಹೇಳ್ತೀನಿ. ಅಣೋ ರಣೀಯಾನ್ ಮಹಿತೋ ಮಹಿಯಾನ್ ಎಂದು ಶ್ರುತಿ ಬಿಡುವುದು ಅಂತೇಳಿ ಶುರುವಾಗ್ತದೆ ಆ ವಚನ. 926 ಚನ್ನಬಸವಣ್ಣನ ವಚನ. ಅದು ಕೂಡ ಇದೇ ವಿಚಾರವನ್ನೇ ಹೊಂದಿದೆ. ಲೋಕಕ್ಕೂ ಶಿವಕ್ಕೂ ಸಂಬಂಧವನ್ನು ಅದು ನಿರಾಕರಿಸ್ತದೆ. ಲೋಕದೊಳಗೆ ಶಿವ ಇದ್ದಾನೆ ಅಥವಾ ಶಿವದೊಳಗೆ ಲೋಕವಿದೆ ಅಂತ. ಈಗ ನಾಗರಾಜ್ ಅವರು ಏನು ಹೇಳ್ತಿದ್ದಾರೆ ಈ ವಚನಕ್ಕೆ ಅಂತಂದರೆ,
ಅವರು ಕೆಲವು ಪೀಠಿಕಾ ರೂಪದಲ್ಲಿ ಇಂಥ ವಾಕ್ಯಗಳನ್ನು ಬರೀತಾರೆ. 207ನೇ ಪುಟ. ಅಲ್ಲಮ ತನ್ನ ಆಧ್ಯಾತ್ಮಿಕ ಆಶಾವಾದವನ್ನು ಬಿಟ್ಟುಕೊಡುತ್ತಾನೆ. ಸ್ವಯಂ ನಿರಾಕರಣೆ ಎನ್ನುವುದು ಅಲ್ಲಮನಲ್ಲಿ ರೂಪಕಗಳ ಅನಿರೀಕ್ಷಿತಕ್ಕೆ ಮಾತ್ರ ಕಾರಣವಲ್ಲ, ಅದು ಆಧ್ಯಾತ್ಮಿಕ ಜಾಗೃತ ಸ್ಥಿತಿಯ ಅನಿವಾರ್ಯ ಆಯಾಮ. ಈ ವಚನದಲ್ಲಿ ಬೇರೆ ಬೇರೆ ಸಂವೇದನೆಗಳ ಲೋಕದೊಳಗೆ ಸಂಚರಿಸಿ ಬರುತ್ತಾನೆ. ಇದು ದ್ವೈತಿಗಳ ಅನುಮಾನದ ಲೋಕ. ಲೋಕದೊಳಗೆ ಲಿಂಗ ಎನ್ನುವುದು ಅದ್ವಯವಾದದ ನಿಲುವು ಎಂಬುದನ್ನು ಪ್ರಭುವೇ ಬೇರೆ ವಚನಗಳಲ್ಲಿ ಸ್ಪಷ್ಟಪಡಿಸಿದ್ದಾನೆ. ಈ ಆತ್ಮ ಸಂಶಯದ ನಿವಾರಣೆಯನ್ನು ಅಲ್ಲಮ ಈ ವಚನದಲ್ಲಿ ಮಾಡುವುದಿಲ್ಲ. ಶರಣ ಮಾತ್ರ ಈ ಉಭಯ ಭೇದ ಬಲ್ಲ ಎಂದು ಸುಮ್ಮನಾಗುತ್ತಾನೆ. ಇದಿಷ್ಟು ನಾಗರಾಜ್ ಅವರ ವಿಮರ್ಶೆಯ ನುಡಿ. ಲೋಕ ಜಗತ್ತು ಪರಸ್ಪರ ಸಂಬಂಧಿಸಿವೆ ಎಂಬುದೇ ಅದ್ವೈತದ ನಿಲುವು. ಇದನ್ನು ವಿರೋಧಿಸುವುದು ಸಂದೇಹಿಸುವುದು ದ್ವೈತ ನಿಲುವು. ಇದು ಅಲ್ಲಮನಿಗೂ ಸೇರಿ ಇತರ ವಚನಕಾರರಿಗೂ ಅನ್ವಯಿಸುವ ಸ್ವಯಂ ವಿರುದ್ಧವಾದ ನಿಲುವಿದು. ಇದು ಸ್ವಯಂ ವೈರುಧ್ಯತೆ ಅವರಲ್ಲಿ, ಯಾರ ವಚನಕಾರರಲ್ಲಿ ಕಾಣುವಂಥ ಒಂದು ಸ್ವಯಂ ವೈರುಧ್ಯತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಉದಾಹರಣೆಗೆ ಚನ್ನಬಸವಣ್ಣನಲ್ಲಿಯೂ ಇದಿದೆ. ನನ್ನ ಪ್ರಕಾರ ಈ ಥರದ ವಚನಗಳು ಪ್ರಕ್ಷಿಪ್ತ ಮೂಲದವಿರಬೇಕು. ಯಾಕಂದರೆ ತಮ್ಮದೇ ನಿಲುವಿಗೆ ವಿರುದ್ಧವಾದ ವಚನಗಳು ಅಲ್ಲಿ ಹುಟ್ಟಲಿಕ್ಕೆ ಅಷ್ಟು ಸಾಧ್ಯವಿಲ್ಲ. ಬಹುಶಃ ಇದು ಪ್ರಕ್ಷಿಪ್ತ ಇರಬಹುದು ಅಂತ ನನ್ನ ಅನುಮಾನ. ಅಥವಾ ವಚನಕಾರರ ನಿಲುವಿನಲ್ಲಾದ ಬದಲಾವಣೆ ಏನಾದರೂ ಇರಬಹುದು. ಒಂದು ವೇಳೆ ಈ ಕೊನೆಯ ಮಾತು ನಿಜವಾದರೆ ವಚನಕಾರರ ಮಟ್ಟಿಗೆ ದ್ವೈತ ಪ್ರಥಮ, ಅದ್ವೈತವೇ ಕೊನೆಯ ನಿರ್ಣಯ ಅಂತ ಹೇಳ್ಬೇಕು. ಅಂದರೆ ಮೊದಲು ಅವರು ದ್ವೈತಿಗಳು, ಆಮೇಲೆ ಅದ್ವೈತಿಗಳು ಅಂತ. ವಿಮರ್ಶಕರ ಇತರೆ ಹೆಚ್ಚುವರಿ ಮಾತುಗಳನ್ನು ಬದಿಗಿಟ್ಟು ಈ ವಚನ ಪ್ರಸಂಗದಲ್ಲಿ ಸೂಕ್ತ ಟಿಪ್ಪಣಿ ಬರೆದಿರುವರು ಅಂತ ಅನ್ಬಹುದು ನಾವು. ಇದು 207ನೇ ಪುಟ. ಇನ್ನೊಂದು ವಚನ ನೋಡೋಣ. ಅವರು ಅದನ್ನು 1049 ಅಂತ ಕೊಟ್ಟಿದ್ದಾರೆ, ಆದರೆ ಅದು ಆ್ಯಕ್ಚುಲಿ 1135. ಕೈಲಾಸವೆಂಬುದೊಂದು ಬೆಳ್ಳಿಯ ಬೆಟ್ಟ, ಅಲ್ಲಿದ್ದಾತ ರುದ್ರನೊಬ್ಬ. ಆ ಬೆಟ್ಟಕ್ಕೂ ಆ ರುದ್ರಂಗಿಯೂ ಪ್ರಳಯ ಉಂಟೆಂಬುದ ಗುಹೇಶ್ವರ ನಿಮ್ಮ ಶರಣಬಲ್ಲನು ಅಂತ. ಈ ವಚನದಲ್ಲಿ ಪೌರಾಣಿಕ ಕಲ್ಪನೆಗಳಾದ ಕೈಲಾಸ, ರುದ್ರ ಎಂಬುದನ್ನು ಅಲ್ಲಮ ನಿರಾಕರಿಸುವನು. ಕೈಲಾಸ ಕೇವಲ ಒಂದು ಬೆಳ್ಳಿಯ ಬೆಟ್ಟದಷ್ಟು ಕ್ಷುಲ್ಲಕ. ರುದ್ರನೋ ಅವನೇನು ಮಹಾದೇವತನಲ್ಲ, ಶಿವನಲ್ಲ, ಅವನೊಬ್ಬ ಶಿವಗಣ. ಈ ಉಭಯಕ್ಕೂ ಪ್ರಳಯ ಉಂಟು ಅಂದರೆ ಇವು ಸ್ಥಾವರ. ಆದರೆ ನಿಜವಾದ ಶಿವನು ಪ್ರಳಯವಾಗಬಹುದಾದ ಆ ಕೈಲಾಸವಾಸಿಯೂ ಅಲ್ಲ, ಅವನು ರುದ್ರಾವತಾರಿಯೂ ಅಲ್ಲ. ಕೈಲಾಸ, ರುದ್ರ, ಶಿವ ಈ ಸಂಬಂಧದ ಒಳಾರ್ಥವನ್ನು ನಿಜ ಶರಣರಷ್ಟೇ ಬಲ್ಲರು ಎಂಬುದು ಈ ವಚನದ ಅರ್ಥ. ನಾಗರಾಜರ ವಿಮರ್ಶೆಯು ನೇತ್ಯಾತ್ಮಕ ಪ್ರತಿಮೆಯನ್ನು ಇತ್ಯಾತ್ಮಕಗೊಳಿಸುವ ಅಲ್ಲಮನ ತಂತ್ರ ಇಲ್ಲಿ ಕೆಲಸ ಮಾಡಿದೆ ಅಂತ ಹೇಳ್ತಾರೆ ಅವರು. ಬೆಟ್ಟ ಅಹಂಕಾರದ ಸಂಕೇತ, ಆಧ್ಯಾತ್ಮಿಕ ವಿಕಾಸದ ಕಡಿಮೆ ಎತ್ತರ ಸೂಚಿಸುವುದು. ಕೈಲಾಸ ಎಂದರೆ ಶಿವಶರಣರ ಕಾಯ. ಆದರೂ ಈ ಸ್ಥಿತಿ ಹೀಗೆ ಅವರ ಮಾತು. ಸೂಕ್ತ ವಿವರಣೆ ಇಲ್ಲಿ ನನಗೆ ಲಭಿಸಿದೆ ಅಂತ ಅನ್ನಿಸ್ಲಿಲ್ಲ ನನಗೆ. ಇನ್ನೊಂದು ವಚನ, ಅದು 46ನೇದು. ಸಂಸಾರವೆಂಬ ಹೆಣ ಬಿದ್ದಿದ್ದಡೆ ತಿನಬಂದ ನಾಯ ಜಗಳವ ನೋಡಿರೆ, ನಾಯ ಜಗಳವ ನೋಡಿ ಹೆಣನೆದ್ದು ನಗುತ್ತಿದೆ, ಗುಹೇಶ್ವರ ಲಿಂಗವಲ್ಲಿಲ್ಲ ಕಾಣಿರೆ ಅಂತೇಳಿ. ಮೊದಲು ನಮ್ಮ ವಿಮರ್ಶೆ. ಶಿವಸಾಕ್ಷಾತ್ಕಾರಕ್ಕೆ, ಲಿಂಗೈಕ್ಯ ಸಾಧನೆಗೆ ಸಂಸಾರವೇ ವಿರುದ್ಧ. ಕೆಲವರು ವಿಚಾರವಾದಿಗಳು ಇದನ್ನು ಅರ್ಥ ಮಾಡ್ಕೋಬೇಕು. ಶಿವಶರಣರು ಸಂಸಾರವನ್ನು ಪೂರಕ ಅಥವಾ ವಿಘ್ನ ಅನ್ನಲಿಲ್ಲ, ಐಕ್ಯಕ್ಕೆ ಪೂರಕ ಅಂತ ತಿಳಿದಿದ್ರು ಅಂತ ಅನ್ನೋರು ಈ ವಿಚಾರವನ್ನು ಅರ್ಥ ಮಾಡ್ಕೋಬೇಕು. ವಚನಕಾರರಲ್ಲಿ ಬಹಳ ಅಂತಸ್ಥಾಯಿಯಾಗಿ ಇಂಥ ಒಂದು ಐಡಿಯಾ ಇದೆ, ಸಂಸಾರವೂ ಒಂದು ವಿಘ್ನ ಅಂತ. ಅದಕ್ಕೆ ಈ ವಚನವೂ ಒಂದು ಉದಾಹರಣೆ. ಶಿವ ಸಾಕ್ಷಾತ್ಕಾರಕ್ಕೆ, ಲಿಂಗೈಕ್ಯಕ್ಕೆ ಸಂಸಾರ ವಿರುದ್ಧವೇ. ಸಂಸಾರವಿದ್ದಲ್ಲಿ ಲಿಂಗವಿರದು. ಸಂಸಾರವೆಂಬ ಹೆಣ ಬಿದ್ದಿರುವಾಗ ಅಲ್ಲಿ ನರಮಾಂಸ ಭಕ್ಷಣೆಗೆ ಬಂದ ನಾಯಿಗಳು ಒಂದಕ್ಕೊಂದು ಬೊಗಳಿ ಜಗಳಕ್ಕಾದಿ ವಿಕೃತ ದೃಶ್ಯ ಸೃಷ್ಟಿಸಿವೆ. ಈ ದೃಶ್ಯ ಎಷ್ಟು ಹಾಸ್ಯಾಸ್ಪದ ಎಂದರೆ ಆ ಹೆಣವೇ ಎದ್ದು ನಗಲಾರಂಭಿಸಿದೆ. ಇಲ್ಲಿ ಸಂಸಾರವೆಂಬ ಹೆಣ ಐಹಿಕ ಸುಖ ದುಃಖಗಳ ಪ್ರತಿಮೆ. ಅರಿಷಡ್ವರ್ಗ, ಅಷ್ಟಮದ ಇತ್ಯಾದಿಗಳ ಸಂಗಮವೇ ಸಂಸಾರ. ಇದನ್ನು ನೆಚ್ಚಿ ಮಚ್ಚಿ ಬದುಕುವ ಭವಜೀವಿಗಳೇ ನಾಯಿಗಳು. ಅವರು ಸುಖಪಡುವ ಹಂಬಲದಲ್ಲಿ ಒಬ್ಬರಿನ್ನೊಬ್ಬರ ಮೇಲೆ ಬಿದ್ದು ಒಬ್ಬರನ್ನೊಬ್ಬರು ಎಳೆದು ಕಡಿದು ರಂಪ ಮಾಡಿ ಈ ಸಂಸಾರ ಮಾಡುತ್ತಿರಲು ಇವರು ಮಾಡುವ ರಂಪ ನೋಡಿ ತಡೆಯಲಾಗದೆ ಆ ಸಂಸಾರವೆಂಬ ಹೆಣವೇ ಎದ್ದು ನಗಲಾರಂಭಿಸಿದೆ. ಇಂಥ ವಿಕೃತ ಸನ್ನಿವೇಶ ಠಾವು ಸಮಯದಲ್ಲಿ ಆ ಶಿವನೆಲ್ಲಿದ್ದಾನೆ ಹೇಳಿ?
ಶಿವ ಇರಲಿಕ್ಕೆ ಸಾಧ್ಯವಿಲ್ಲ. ಇದು ನಮ್ಮ ಅರ್ಥ. ನಾಗರಾಜ ಅವರು ಏನು ಹೇಳ್ತಿದ್ದಾರೆ ಅಂದರೆ, ಅಲ್ಲಮ ನಾಯಿಗಳ ಬಗ್ಗೆ ನಿಷ್ಕರುಣಿ ಎಂದು ಅವರು ಪ್ರಾರಂಭ ಮಾಡ್ತಾರೆ. ಕೆಲ ಭಾಗ ಅನವಶ್ಯಕ ಚರ್ಚೆ ಇದೆ ಇಲ್ಲಿ. ಅವರು ಏನೇನು ಬೇರೆ ಬೇರೆ ಸಂಬಂಧವಿಲ್ಲದ್ದೆಲ್ಲ ಬರೆದಿದ್ದಾರೆ. ಅದೆಲ್ಲ ಕೈಬಿಟ್ಟು ನೇರ ವಿಷಯ ಹೇಳೋದಾದರೆ, ಇಂದ್ರಿಯಗಳನ್ನು ಹೆಣ ತಿನ್ನಲು ಕಿತ್ತಾಡುವ ನಾಯಿಗಳು ಎನ್ನುವುದೇ ಸರಿ ಅಂತ ಅವ್ರು ಕರೆದಿದ್ದಾರೆ. ಅಂದರೆ ಇಂದ್ರಿಯಗಳನ್ನು ಹೆಣ ತಿನ್ನಲು ಕಿತ್ತಾಡುವ ನಾಯಿಗಳು, ಅಂದರೆ ಅವು ನಾಯಿಗಳು ಅಂತ, ಇಂದ್ರಿಯಗಳೇ ನಾಯಿಗಳು. ಅಲ್ಲಮನ ವ್ಯಗ್ರತೆ ಸೃಷ್ಟಿಸುವ ವಿನೋದ, ನಾಯಿ ಜಗಳವನ್ನು ನೋಡಿ ಹೆಣನೆದ್ದು ನಗುತ್ತಿದೆ ಎಂಬ ಮಾತು. ಈ ಇಂದ್ರಿಯಗಳೆಂಬ ನಾಯಿಗಳಿಗೆ ಪೂರಾ ಹೆಣವನ್ನು ಕಿತ್ತು ತಿನ್ನುವ ಯೋಗ್ಯತೆಯೂ ಇಲ್ಲದ ನೋಡಿ ಆ ಹೆಣವೇ ಜೀವ ಪಡೆದು ಬಂದು ನಗುತ್ತಿದೆ. ಇಷ್ಟು ಬಿಟ್ಟರೆ ಇಲ್ಲಿ ದಾಖಲಿಸಿಕೊಳ್ಳಬೇಕಾದ ಅವರ ಯಾವ ಮಾತುಗಳು ವಿವರಣೆ ಕೂಡ ಇಲ್ಲ. ಈಗ ಇನ್ನೊಂದು ಬಹಳ ಮುಖ್ಯವಾದ ವಚನಕ್ಕೆ ನಾವು ಹೋಗೋಣ. ಇದು 49ನೆಯ ವಚನ, ಅಲ್ಲಮ ಪ್ರಭುವಿನ 49ನೆಯ ವಚನ. ನಮ್ಮ ಚರ್ಚೆಯಲ್ಲಿ ಇದು 29ನೇ ವಚನ. ಈಗ ಆನೆಯ ಹೆಣ ಬಿದ್ದಿರೆ ಕೋಡಗ ಮುದ್ದಾಡಿಸಿತ್ತ ಕಂಡೆನಯ್ಯ, ಕಾಡೊಳಗೊಬ್ಬ ಸೂಳೆ ಕರೆದು ಒತ್ತೆಯ ಕೊಂಬುದ ಕಂಡೆನಯ್ಯ, ಹಾಳೂರೊಳಗೆ ನಾಯ ಜಗಳವ ಕಂಡೆ, ಇದೇನು ಸೋಜಿಗವೋ ಗುಹೇಶ್ವರ. 4 ಸಾಲಿರೋದು. 49ನೇ ವಚನ. ಈ ವಚನದಲ್ಲಿ ಆನೆಯು ಮದ ಅಹಂಕಾರದ ಸಂಕೇತ. ಅವರು ಸಿದ್ದೇಶ್ವರ ಸ್ವಾಮಿಗಳು ಇದನ್ನು ಸ್ಥೂಲ ಶರೀರ ಅಂತ ಕರೀತಾರೆ. ಅವರು ಕೋಡಗ ಚಂಚಲ ಮನದ ಸಂಕೇತ, ಕಾಡು ಅಜ್ಞಾನದಲ್ಲಿ ಮುಳುಗಿದ ಸಂಸಾರದ ಸಂಕೇತ, ಸೂಳೆ ಕಾಮದ ಸಂಕೇತ ಅಥವಾ ಮಾಯೆ ಅಂತ ಕರೀತಾರೆ ಸಿದ್ದೇಶ್ವರ ಸ್ವಾಮಿಗಳು. ಹಾಳೂರು ಎಂಬುದು ಯಾವುದೇ ನೀತಿ ನೇಮದ ಬಂಧನಗಳಿಲ್ಲದ ಭವಭಾರಕನ ದೇಹದ ಸಂಕೇತ. ಅದನ್ನು ಅವರು ಭೌತಿಕ ಜಗತ್ತು ಅಂತ ಕರೀತಾರೆ, ಯಾರು? ಸಿದ್ದೇಶ್ವರ ಸ್ವಾಮಿಗಳು. ಅದರೊಳಗೆ ಜಗಳವಾಡುವ ನಾಯಿಗಳು ವಿಭಿನ್ನ ಇಂದ್ರಿಯಜನ್ಯ ಆಸೆ ಆಮಿಷಗಳ ಸಂಕೇತ. ಅದನ್ನು ಇಂದ್ರಿಯ ವೃತ್ತಿಗಳು ಅಂತಾರೆ, ಯಾರು? ಸಿದ್ದೇಶ್ವರ ಸ್ವಾಮಿಗಳು. ನೋಡಿ, ಇಡೀ ವಚನವು ಯಾವುದೇ ಧರ್ಮ ನೀತಿಗೆ ಬದ್ಧವಾಗಿರದ ನಿರಂಕುಶಮತಿ ಜೀವನ, ವ್ಯರ್ಥ ಜೀವನದ ವಿಲಕ್ಷಣ ಚಿತ್ರವನ್ನು ನೀಡುತ್ತದೆ. ಅದು ಒಂದು ಬದುಕಿಗೆ ಒಂದು ನೀತಿ ಬೇಕು. ಯಾವ ನೀತಿ ಇಲ್ಲದ್ದು ಅದು ಅರಾಜಕತೆಯ ಬದುಕಾಗ್ತದೆ. ಅಂಥ ಬದುಕು ವ್ಯರ್ಥ ಅನ್ನುವಂಥ ಒಂದು ವಿಲಕ್ಷಣ ಚಿತ್ರವನ್ನು ಇದು ನೀಡುತ್ತದೆ. ಮದಮತ್ಸರಾದಿ ತುಂಬಿದ ಈ ಶರೀರವು ಲೌಕಿಕ ಜೀವನದಲ್ಲಿ ಸೋತು ಹೆಣವಾಗಿ ಬಿದ್ದಿರುವಾಗ ಅದರ ಸೊಕ್ಕಿನ ವಿಚಿತ್ರ ವರ್ತನೆಗೆ ಕಾರಣವಾದ ಚಂಚಲವೆಂಬ ಮನಸ್ಸು ಕೋಡಗ ಆ ಶರೀರವನ್ನು ಅದನ್ನು ತಾನೇ ಹೈರಾಣ ಮಾಡಿ ಕೆಳಗೆ ಬೀಳಿಸಿ ಮುದ್ದಾಡುವುದು ಎಂಥ ವ್ಯಂಗ್ಯ! ಮಾಯಾವೃತ್ತ ಅಜ್ಞಾನಮಯ ಈ ಸಂಸಾರದಲ್ಲಿ, ಅಂದರೆ ಕಾಡು, ಕಾಮವೆಂಬುದು ಆ ದೇಹವಾಸಿ ಕಾಮನನ್ನು ಕರೆದು ಒತ್ತೆ ಕೊಂಬುದು. ಒತ್ತೆ ಕೊಂಬುದು ಅಂದರೆ ಅದು ಸೂಳೆರ ಹತ್ರ ದುಡ್ಡಿಟ್ಟು ವಿಟಪುರುಷ ಹೋಗಿ ಸುಖಕ್ಕೆ ಕರೀತಾನಲ್ಲ, ಅದು ಒತ್ತೆ ಕೊಂಬುದು. ಅಥವಾ ಸೂಳೆ ಅವನಿಗೆ ವಿಟನನ್ನು ಕರೀತಾಳಲ್ಲ, ಅದು ಒತ್ತೆ ಕೊಂಬುದು. ಇಂತಹ ಧರ್ಮ ನೀತಿ ಬಾಹಿರ ಜೀವನ ಕಾಯದಲ್ಲಿ ಇದೊಂದು ವ್ಯಷ್ಟಿ ಕಲ್ಪನೆ ಇದು, ಅಥವಾ ಜಗತ್ತಿನಲ್ಲಿ ಅಂದರೆ ಸಮಷ್ಟಿ ಕಲ್ಪನೆ. ಹೀಗೆ ಜೀವನವನ್ನು ಹೆಣ ಮಾಡಿ ಬೆಳೆಸಿ ಆ ಹೆಣನನ್ನು ಕೆತ್ತು ತಿನ್ನಲು ಜಗಳಕ್ಕೆ ಬಿದ್ದ ನಾಯಿಗಳ ಜಗಳವನ್ನು, ಅಂದರೆ ಇಂದ್ರಿಯ ವೃತ್ತಿಗಳ ನಾನಾ ವಿಷಯಗಳ ಆಸೆ ಆಕಾಂಕ್ಷೆಗಳ ನಡುವಿನ ಸಂಘರ್ಷವನ್ನು ಕಂಡೆ ಎಂದು ಇದೇನು ಸೋಜಿಗವೋ ಎಂದು ತನ್ನ ವಿಸ್ಮಯವನ್ನು ವ್ಯಕ್ತಪಡಿಸಿದರು ಒಂದು ಆಧ್ಯಾತ್ಮಿಕ ಚಿಂತಕ. ಈ ಭೌತಿಕ ಬದುಕನ್ನು ನೋಡಿ ಅತ್ಯಂತ ತಾದಾತ್ಮ ಸಾಧಿಸಿ ಗ್ರಹಿಸಿರ್ತಕ್ಕಂಥ ಅದರ ಒಂದು ಪರಿಣಾಮ ಈ ಭಾವನೆಗಳು, ಅಲ್ಲಮ ಪ್ರಭುವಿನ ಈ ಭಾವನೆಗಳು ಅಂತ ನನಗನ್ನಿಸ್ತದೆ. ನಾಗರಾಜರ ವಿಮರ್ಶೆ ಏನಿದೆ ನೋಡೋಣ. ಅಲ್ಲಮ ಅತಿರೇಕವಾದಿ ಎನ್ನಿಸುವುದು ಇಂಥ ಕಡೆಗಳಲ್ಲಿ. ಹೀಗೆ ಆರಂಭಿಸ್ತಾರೆ ಅವರು. ಇವರು ಒಪ್ಪಿಕೊಂಡ ಪ್ರತಿಮಾರ್ಥ ಕೋಶ, ಅವರು ಏನೇನು ಯಾವುದನ್ನು ಹೆಂಗೆ ತಿಳ್ಕೊಂಡಾರ, ಆನೆ ಅಹಂಕಾರದ ತುಂಬಿದ ದೇಹ, ಕೋಡ್ಗ ಮನವೆಂಬ ಮರ್ಕಟ, ಆಮೇಲೆ ಇದೇ ಅವರಿಗೆ ಸ್ವಾನುಭಾವ ವಿವೇಕದಿಂದ ಆಚರಿಸುವ ಮನಸ್ಸು ಅಂತಲೂ ಹೇಳ್ತಾರೆ. ಇದೇ ಬೆಳಗಿನ ಅರ್ಥಕೋಶದ ಪ್ರಕಾರ ಇಡೀ ಕೃತಿಯನ್ನು ಆಧ್ಯಾತ್ಮಿಕ ಇತ್ಯಾತ್ಮಿಕ ಅರ್ಥದ ಕಡೆ ಓಡಿಸಲು ಸಾಧ್ಯ. ಇಲ್ಲಿ ನಾಯಿ ಅರ್ಥವನ್ನು ನಿರ್ಣಯಿಸುತ್ತದೆ. ಮುಕ್ತಿ ಕಾಣದ ನಾಯಿಯೇ ಈ ವಚನದ ಅರ್ಥವನ್ನು ನಿಶ್ಚಿತಗೊಳಿಸಿದೆ. ಇಡೀ ರಚನೆ ಅಹಂಕಾರ ತುಂಬಿದ ದೇಹ ಮತ್ತು ಕೊಳಕು ವ್ಯಾಪಾರಗಳನ್ನು ಕುರಿತದ್ದು ಎಂಬುದರ ನಿರ್ಣಯಕ್ಕೆ ನಾಯಿಯ ಸಾಕ್ಷ್ಯ ಸಹಾಯ ಮಾಡುತ್ತದೆ ಅಂತ ಅವರು 211ನೇ ಪುಟದಲ್ಲಿ ಬರೆದಿದ್ದಾರೆ. ಇಷ್ಟು ಅವರ ವಿಮರ್ಶೆ. ಇಲ್ಲಿ ನನ್ನ ಪ್ರತಿಕ್ರಿಯೆ ಏನಂದರೆ, ಇಲ್ಲಿ ಮುಕ್ತಿ ಕಾಣೋದು ಆನೆ ನಾಯಿ ಅಲ್ಲ. ಮುಕ್ತಿ ಸಿಗದೇ ಇರೋದು
ಆನೆ, ನಾಯಿಯಲ್ಲ. ಆನೆಯು ಜೀವನ ದೇಹ ಎಂದು ಭಾವಿಸಿದರೆ ನಾಯಿಗಳು ಅವನ ಐಂದ್ರಿಕ ಪ್ರವೃತ್ತಿಗಳು, ಕೋಡಗ ಅವನ ಚಂಚಲ ಮನಸ್ಸು. ಈ ಕೋಡಗವೇ ಆ ಮದಗಜನ ಹೆಣ ಕೆಡಹಿ ಮೇಲೆ ಮುದ್ದಿಸುವ ಮಹಾವಿಲನ್. ಆ ಕೋಡಗ, ಮನಸ್ಸು ಅಂತಕ್ಕಂಥ ಕೋಡಗ. ಕೂಸಿನ ಕುಂಡಿ ಚೂಟಿ ಅಳಿಸಿದಾಕೆಯೇ ಜೋಗುಳವಾಡಿ ಸಂತೈಸಿದಂತೆ, ಜೀವನದಲ್ಲಿ ಮರ್ಕಟ ಮನವಾಡಿಸಿದಂತೆ ಆಡಿ ಸೋತು ಹೆಣವಾಗಿ ಬಿದ್ದಾಗ ಈಗ ಆ ಹೆಣವನ್ನು ಕಿತ್ತು ತಿಂದು ಇನ್ನಷ್ಟು ಬಾಧೆಗೊಳಿಸುವವು ನಾಯಿಗಳು. ಈ ಇಂದ್ರಿಯಗಳಿಗೆ ವಿಶೇಷ ಮುಕ್ತಿಯನ್ನು ಕಲ್ಪಿಸುವ ಪ್ರಶ್ನೆ ಉದ್ಭವಿಸದು. ಮುಕ್ತಿ ಆ ಮದವಳಿದು ಹೆಣವಾಗಿ ನೆಲಕ್ಕುರುಳಿದ ಆ ಆನೆಯದು. ಇಂದ್ರಿಯಗಳಿಂದ ಮುಕ್ತವಾಗದ ತನುಗುಣ ಒಳಿಯದ ದೇಹಕ್ಕೆ ಅಂದರೆ ಆನೆಗೆ ಮುಕ್ತಿ ಎನ್ನೆಲಿಯದು. ಹೀಗೆ ಮುಕ್ತಿಗಾಣದೆ ಹೆಣವಾಗಿ ಬಿದ್ದ ವಿಲಕ್ಷಣ ಜೀವನ ಚಿತ್ರಣದಿಂದ ಅಲ್ಲಮ ಪ್ರಭು ಧರ್ಮಬಾಹಿರ ಜೀವನಿಗೆ ಭಯ ಹುಟ್ಟಿಸುತ್ತಾರೆ. ಧರ್ಮನೀತಿ ಬಾಹಿರವಾದ ಮನುಷ್ಯನಿಗೆ ಭಯ ಹುಟ್ಟಿಸುತ್ತಾರೆ. ಇನ್ನೊಂದು 648ನೇ ವಚನದಲ್ಲಿ ನಿತ್ಯ ನಿರಂಜನ ತಾನೆಂದರಿಯದೆ ತತ್ಮವಶಿ ಎಂಬ ವಚನದಲ್ಲಿ ಹೊರಗನೇ ಬಳಸಿ ಸತ್ತಿತಲ್ಲ ಜಗವೆಲ್ಲ ನಾಯಿ ಸಾವ ಎಂದು ನಾಯಿಯ ಉಲ್ಲೇಖ ಕಾರಣಕ್ಕೆ ಚರ್ಚೆಗೆತ್ತಿಕೊಂಡಿರುವರು ನಾಗರಾಜ. ಆದರೆ ನಾಗರಾಜರು ಭಾವಿಸಿದಂತೆ ಈ ವಚನದಲ್ಲಿ ನಾಯಿ ನಿರ್ಣಾಯಕ ಪಾತ್ರವಲ್ಲ, ಅದು ಕೇವಲ ಹೋಲಿಕೆ. ಇಲ್ಲಿನ ತತ್ವಮಸಿ ಪರಿಕಲ್ಪನೆಯನ್ನು ಆಧರಿಸಿ ಒಂದು ಪುಟದಷ್ಟು ಅವರು ಚರ್ಚಿಸಿದ್ದಾರೆ. ತತ್ವಮಸಿಯನ್ನು ಅಲ್ಲಮ ವಿರೋಧಿಸುವನು. ಭಾರತೀಯ ದರ್ಶನದಲ್ಲಿ ಅಹಂ ಬ್ರಹ್ಮಾಸ್ಮಿ ಮತ್ತು ತತ್ವಮಸಿ ಬಹಳ ಪ್ರಾಮುಖ್ಯತೆ ಪಡೆದ ಪರಿಕಲ್ಪನೆಗಳು. ಅಲ್ಲಮನ ಪ್ರಕಾರ ಸ್ವಪರ ಭೇದ ಇರಕೂಡದು. ತಾನು ಮತ್ತು ಗುಹೇಶ್ವರ ಅಭಿನ್ನ ಎಂಬುದೇ ಅಲ್ಲಮನ ಅದ್ವಯ ದರ್ಶನ. ಆದರೆ ತತ್ ತ್ವಂ ಅಸಿ ಅಂದರೆ ಆ ಬ್ರಹ್ಮವೇ ನೀನು ಆಗಿರುವಿ ಎಂಬ ವೇದಾಂತ ವಾಕ್ಯವಿದು. ಇದು ಶಂಕರರ ಭಾಷ್ಯ. ತತ್ ಎಂಬುದು ಹೊರಗು ಮಾತ್ರ. ಆ ಬಾಹ್ಯವನ್ನೇ ಸರ್ವಸ್ವವೆಂದು ಸ್ವೀಕರಿಸಿ ಬದುಕುವ ಜಗ ನಾಯಸಾವ ಸತ್ತಿತೆಂದು ಅಲ್ಲಮ ವಿಡಂಬಿಸಿದ. ಸುಮ್ಮನೆ ವಿನಾಕಾರಣ ಹಿಂಬಾಲಿಸಿ ಬಂದ ನಾಯಿಗೆ ಏಟು. ದ್ವೈತ ಸ್ಪರ್ಶದ ವಾಕ್ಯ ಇದೆಂದು ಅಲ್ಲಮ ಇದನ್ನು ಟೀಕಿಸಿರಬಹುದು. ಇದು ವಿಮರ್ಶಕರ ಬರಹ, ಪೇಜ್ 212ರಲ್ಲಿ. ಈಗ ಮತ್ತೊಂದು ಬಹಳ ಇಂಪಾರ್ಟೆಂಟ್ ಆದ ವಚನಕ್ಕೆ ಹೋಗೋಣ. ಬಹಳ ದೊಡ್ಡ, ಸ್ವಲ್ಪ ದೀರ್ಘ ವಚನ. ಇದನ್ನು ನಾನೊಂದು 3-4 ಭಾಗ ಮಾಡಿ ವಿಮರ್ಶೆ ಮಾಡಿದ್ದೇನೆ. ವಚನ 111ನೇದು. ನೀರ ನೆಳಲನೆ ಕಡಿದು ಮೇರುವೆಂಬುದ ನುಂಗಿ ಶಾರದೆ ಎಂಬವಳ ಬಾಯ ಕಟ್ಟಿ ಕಾರಮೇಘದ ಬೆಳಸ ನೀರ ಹರಿ ನುಂಗಲು ದಾರಿ ಮೃತ್ಯುವ ನುಂಗಿ ನಗುತ್ತಿತ್ತು. ನಾರಿಯ ಬೆನ್ನ ಮೇಲೆ ಗಂಡ ಬಂದು ಕುಳ್ಳಿರಲು ನೀರ ಹೊಳೆಯವರೆಲ್ಲರ ಕೊಡ ನೊಡೆದವು. ಕಾರೆಯ ಮುಳ್ಳೆರ್ದು ಕಲಿಗಳ ನಟ್ಟಿ ಸದೆವಾಗ ಸೋರು ಮುಡಿಯಾಕೆ ಗೊರವನ ನೆರೆದಳು. ಬಳ್ಳ ಆನೆಯ ನುಂಗಿ ಹೊಳೆ ಸಮುದ್ರವ ಕುಡಿದು ಕುಳ್ಳಿರ್ದ ಶಿಶು ಹಲವರ ನೆಯ್ದೆ ನುಂಗಿ ಅತ್ತೆ ಅಳಿಯನ ಕೂಡಿ ಕೋಡಗವ ಹಡೆದಲ್ಲಿ ಹತ್ತಿರ್ದ ಹಾವಾಡಿಗನನು ಅದು ನುಂಗಿತ್ತು. ಕಪ್ಪೆ ಸರ್ಪನ ಹಿಡಿದು ಒತ್ತಿ ನುಂಗುವಾಗ ಕಪ್ಪೆಯ ಕೊರಳಲ್ಲಿ ಬಿಳಿದು ಕೆಂಪಡರಲು ನಿಶ್ಚಿಂತವಾತ್ತು ಗುಹೇಶ್ವರನ ಶರಣಂಗೆ ಕಟ್ಟಿದಿರ ಕರ್ಪೂರದ ಜ್ಯೋತಿಯಂತೆ ಅಂಥೇಳಿ ಇಷ್ಟು ಈ ವಚನದ ಸಾಲುಗಳು. ನಾನು ಪ್ರಾಯೋಗಿಕ ವಿಮರ್ಶೆಯ ಕಾರಣಕ್ಕೆ ಈ ದೀರ್ಘವಚನವನ್ನು 5 ಭಾಗಗಳಾಗಿ ವಿಂಗಡಿಸಿದ್ದೇನೆ. ಸಿದ್ದೇಶ್ವರ ಸ್ವಾಮಿಗಳು ಒದಗಿದ ಪರಿಕಲ್ಪನೆಗಳ ಅರ್ಥವನ್ನು ಬಳಸಿಕೊಂಡು ಅಗತ್ಯ ಬಿದ್ದಡೆ ಅವರ ಅರ್ಥದ ಚೌಕಟ್ಟನ್ನು ಉಲ್ಲಂಘಿಸಿ ಈ ವಚನ ಭಾಗಗಳನ್ನು ಅರ್ಥೈಸುವ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ಆಮೇಲೆ ನಾಗರಾಜ್ ಅವರ ವಿಮರ್ಶೆಯನ್ನು ಹೋಲಿಸ್ತಾ ಹೋಗೋಣ. ಇದರಲ್ಲಿ ಭಾಗ 1 ಮೊದಲ 4 ಸಾಲು, ವಚನದ ಮೊದಲ 4 ಸಾಲು. ನೀರ ನೆರಳನೆ ಕಡಿದು ಮೇರುವೆಂಬುದ ನುಂಗಿ ಶಾರದೆ ಎಂಬುವಳ ಬಾಯ ಕಟ್ಟಿ ಕಾರಮೇಘದ ಬೆಳಸ ನೀರ ಹರಿ ನುಂಗಲು ದಾರಿ ಮೃತ್ಯುವ ನುಂಗಿ ನಗುತ್ತಿದ್ದಿತು. ಇಷ್ಟು ಭಾಗ. ನೀರ ನೆರಳು ಅಂದರೆ ಮನದ ಮರವೇ. ಇಲ್ಲಿ ಸ್ವಾಮಿಗಳು, ಸಿದ್ದೇಶ್ವರ ಸ್ವಾಮಿಗಳು ಅರ್ಥ ಪ್ರೊವೈಡ್ ಮಾಡಿದ್ದನ್ನು ನಾನು ರೆಫರ್ ಮಾಡ್ಕೊಂಡಿದ್ದೇನೆ. ಅದನ್ನು ಚರ್ಚೆಯ ಸಂದರ್ಭದಲ್ಲಿ ಉಲ್ಲಂಘಿಸುವ ಕಡೆ ಉಲ್ಲಂಘಿಸಿದ್ದೆ. ಕಡಿದು ಅಂದರೆ ಹರಿದು,
ಮೇರು ಅಭಿಮಾನ, ಭೌತಿಕ ಸಿರಿತನ, ಶಾರದೆ ಅಂದರೆ ವಾಣಿ ವಾಗ್ವಿಲಾಸ, ಪಾಯಕಟ್ಟು ಅಂದರೆ ನಿಲ್ಲಿಸು, ಕಾರಮೇಘ ಅಂದರೆ ಪ್ರಾಕೃತಿಕ ದೇಹ, ಬೆಳಸು ಅಂದರೆ ವಿಷಯ ಸುಖಗಳು, ನೀರಹರಿ ಅಂದರೆ ಶಾಂತಿ ಸಮಾಧಾನಗಳ ಒಲವು, ದಾರಿ ಅಂದರೆ ಶಿವಪಥ. ಹೀಗೆ ಅರ್ಥ. ಈ 4 ಸಾಲುಗಳಲ್ಲಿ ಕರ್ತೃಪದ ನೀರಹರಿ ಅಥವಾ ಹರಿ ಎಂಬ ಸ್ವಲ್ಪ ಸಂದೇಹವಿದೆ. ನೀರಹರಿ ಎಂಬುದನ್ನೇ ಕರ್ತೃಪದ ಎಂದು ತೆಗೆದುಕೊಂಡರೆ ಅದರ ಕ್ರಿಯೆಗಳು ಹಲವು: ಕಡಿಯುವುದು, ನುಂಗುವುದು ಇತ್ಯಾದಿ. ತದನಂತರ ಕೊನೆಯ ವಾಕ್ಯದಲ್ಲಿ ದಾರಿಯು ಮೃತ್ಯುವನ್ನು ನುಂಗಿ ನಗುತ್ತದೆ. ನೀರಹರಿಯು ಏನೇನು ಮಾಡುತ್ತದೆ? ನೀರಹರಿಯು ನೀರಿನ ನೆಳಲನ್ನು ಕಡಿಯುತ್ತದೆ, ಮೇರುವನ್ನು ನುಂಗುತ್ತದೆ, ಶಾರದೆಯ ಬಾಯಿಯನ್ನೇ ಕಟ್ಟುತ್ತದೆ, ಕೊನೆಗೆ ಕಾರಮೇಘದ ಬೆಳಸನ್ನೇ ನೀರಹರಿ ನುಂಗುತ್ತದೆ. ಹೀಗೆ ಇದು ಅಂದರೆ ನೀರಹರಿ ತನ್ನ ಈ ಕ್ರಿಯೆಗಳನ್ನು ಮುಗಿಸಿದಾಗ ದಾರಿಯು ಮೃತ್ಯುವನ್ನು ನುಂಗಿ ನಗುತ್ತದೆ. ಇಷ್ಟು ಅದರ ಹಿಂಗೆ ಅರ್ಥ ಹೇಳ್ಬೋದು. ಆದರೆ ಇದು ವಾಚ್ಯಾರ್ಥ. ಇದು ಇನ್ನು ಸೂಚ್ಯಾರ್ಥ ಏನು ಅಂತ ನಾವು ತಿಳಿಬೇಕು. ಭಕ್ತನ ಶಾಂತಿ ಸಮಾಧಾನಗಳ ಒಲವು ಮನಸ್ಸು ಎಂಬುದು ಇಲ್ಲಿ ನೀರಹರಿ. ಮನದ ಮರವೆಯನ್ನು ನಾಶ ಮಾಡಿ ಭೌತಿಕ ಸಿರಿತನದ ಅಭಿಮಾನ ಸೊಕ್ಕನ್ನು ಭಕ್ಷಿಸಿ ವಾಣಿ ಅಥವಾ ಮಾತು ವಾಗ್ಮೇಯ ಕೌಶಲ್ಯವನ್ನು ನಿಲ್ಲಿಸಿ ಪ್ರಾಕೃತಿಕ ದೇಹದ ಶಕ್ತಿ ಸಾಮರ್ಥ್ಯಗಳನ್ನು ಅಷ್ಟಮದ ಅರಿಷಡ್ವರ್ಗಾದಿ ತನುಗುಣಗಳನ್ನು ನುಂಗಿ ನಾಶ ಮಾಡಲು ಶಿವಪಥವು ಮರಣವನ್ನು ಭಕ್ಷಿಸಿ ಇಲ್ಲವಾಗಿಸಿ ನಗುತ್ತಿದ್ದಿತು. ಹೀಗೆ ಈ 4 ಸಾಲುಗಳ ಪೂರ್ಣ ವೃತ್ತವನ್ನು ಮುಗಿಸಿದಾಗ ಅನ್ನಿಸುವುದು ನೀರಹರಿ ಬಹುಶಃ ಅರಿವು ಎಂಬುದು. ಅರಿವು ಅದು ಶಾಂತಿ ಸಮಾಧಾನಗಳ ಒಲವು ಆಗಿರಲಿಕ್ಕಿಲ್ಲ. ಪ್ರಭುವಿನ ವಚನದಲ್ಲಿ ಅರಿವಿನಿಂದ ಮರವಿನ ನಾಶವಾಗಿ ನಂತರ ಮರವೂ ಇಲ್ಲದಾಗುತ್ತದೆ. ಅಂದರೆ ಭಕ್ತನ ಅರಿವು ಮನದ ಮರೆವನ್ನು, ಭೌತಿಕ ಸಿರಿತನದ ಸೊಕ್ಕು ಗರ್ವಗಳನ್ನು, ತನುಗುಣಾದಿಗಳನ್ನು, ಮಾತಿನ ಬಡಬಡಿಕೆ ವಾಗ್ಮಯ ಶಕ್ತಿಯನ್ನು ನಾಶ ಮಾಡಿದಾಗ ಶಿವಪಥವು ದೊರಕಿ ಆ ಶಿವಪಥ ಶಿವಜ್ಞಾನದಿಂದ ಆ ಭಕ್ತನು ಮರಣವನ್ನು ಗೆದ್ದು ಅಮರಣಿಯಾಗುವನು. ದಾರಿ ಅಂದರೆ ಶಿವಪಥ. ಮೃತ್ಯುವನ್ನು ಗೆದ್ದು ವಿಜಯಿಯಾಗಿ ನಗುತ್ತದೆ ಅದು ಕೊನೆಗೆ. ಇಷ್ಟು ಅರ್ಥ. ಇದು ಭಾಗ 1ರದ್ದಿದ್ದು. ಇನ್ನು 2ನೇ ಭಾಗ, 2ನೇ ಸಾಲು. ನಾಯಿಯ ಬೆನ್ನ ಮೇಲೆ ಗಂಡ ಬಂದು ಕುಳ್ಳಿರಲು ನೀರ ಹೊಳೆಯವರೆಲ್ಲರ ಕೊಡ ನೊಡೆದವು ಅಂತ. ನಾರಿಯ ಬೆನ್ನ ಮೇಲೆ ಗಂಡ ಬಂದು ಕುಳ್ಳಿರಲು ನೀರ ಹೊಳೆಯವರೆಲ್ಲರ ಕೊಡ ನೊಡೆದವು ಅಂತ. ಇಲ್ಲಿ ನಾರಿ ಅಂದರೆ ಲಿಂಗಭಕ್ತ, ಗಂಡ ಲಿಂಗದೇವ, ನೀರ ಹೊಳೆಯವರು ಅಂದರೆ ವಿಷಯಾಭಿಮುಖವಾದ ಇಂದ್ರಿಯಗಳು, ಕೊಡ ನೊಡೆದವು ಅಂದರೆ ಇಂದ್ರಿಯ ವೃತ್ತಿಗಳು ಅಳಿದವು ಅಂತ. ಇದು ಕೂಡ ಸಿದ್ದೇಶ್ವರ ಸ್ವಾಮಿಗಳ ಅರ್ಥದ ಹಿನ್ನೆಲೆ. ಭಾಗ 1ರಲ್ಲಿ ಕಂಡಂತೆ ಮರಣವನ್ನು ಗೆದ್ದ ಲಿಂಗಭಕ್ತ ಸತಿಯ ಮೇಲೆ ಆ ಸತಿಯ ಪತಿಯಾದ ಲಿಂಗನು ಬಂದೇ ಕುಳಿತುಕೊಳ್ಳುತ್ತದೆ. ಅಂದರೆ ಭಕ್ತ ಸತಿಯ ದೇಹ ಮನಸ್ಸುಗಳಲ್ಲಿ ಅವನ ಸರ್ವೇಂದ್ರಿಯಗಳಲ್ಲಿ ಲಿಂಗಪತಿ ನೆಲೆಸುವನು. ಲಿಂಗಪತಿ ನೆಲೆಸಿದುದರ ಪರಿಣಾಮವಾಗಿ ಭಕ್ತನ ಇಂದ್ರಿಯ ವೃತ್ತಿಗಳೆಲ್ಲ ಅಳಿದು ಹೋಗುವು. ಅಲ್ಲಿ ಈಗ ಅಂಗಲಿಂಗಗಳು ಅಂಗದ ಎಲ್ಲ ಇಂದ್ರಿಯಗಳಲ್ಲಿ ಸರ್ವೇಂದ್ರಿಯಗಳಲ್ಲಿ ಲಿಂಗ ಸ್ಥಾಪನೆಯಾದ ಮೇಲೆ ಅಂಗಗುಣ ಅಳಿದು ಅಲ್ಲಿ ಲಿಂಗಗುಣ ಸ್ಥಾಪಿತವಾಗ್ತದೆ. ಇದು ಈಗ ಭಾಗ 3ನೇದಕ್ಕೆ ಹೋಗೋಣ. ಅದು 2 ಸಾಲು. ಕಾರೆಯ ಮುಳ್ಳೆರ್ದು ಕಲಿಗಳ ನಟ್ಟಿ ಸದೆವಾಗ ಸೋರು ಮುಡಿಯಾಕೆ ಗೊರವನ ನೆರೆದಳು. ಕಾರೆಯ ಮುಳ್ಳೆರ್ದು ಅಂದರೆ ಕಾಮಾದಿ ಹರಿಗಳು, ಕಲಿಗಳು ನಾವು ಅಜೇಯರು ಎಂದು ಅಹಮಿಸುವ ಅತಿರಥ ಮಹಾರಥರು. ಸೋರು ಮುಡಿಯಾಕೆ ಅಂದರೆ ಗೊರವ ಶಿವ ಲಿಂಗ. ಭಾಗ 2ರಲ್ಲಿ ಕಂಡಂತೆ ಹಾಗೆ ಭಕ್ತನ ಇಂದ್ರಿಯ ವೃತ್ತಿಗಳಳಿದ ಬಳಿಕ ಕಾಮಾದಿ ಹರಿಗಳು ಜಾಗೃತವಾಗಿ ತಾವು ಅಜೇಯರೆಂದು ಬೀಗುತ್ತಿದ್ದ ಇತರ ದುರ್ಭಾವಗಳನ್ನು ಸದೆಬಡಿಯುವಾಗ ಭಕ್ತನು ಆ ಶಿವನನ್ನು ಅಪ್ಪಿಕೊಂಡನು, ಅರ್ಥಾತ್ ಅವನ ಮೊರೆ ಹೋದನು. ಈ ಭಾಗದಲ್ಲಿ ಭಕ್ತನ ಇಂದ್ರಿಯಗಳು ಅಳಿದ ಮೇಲೆ ನಿಷ್ಕ್ರಿಯಗೊಂಡ ಬಳಿಕ ಕಾಮಾದಿ ಹರಿಗಳು ಬಲಗೊಳ್ಳುವ ಪ್ರಶ್ನೆ ಬಾರದು. ಆದ್ದರಿಂದ ಸರ್ವೇಂದ್ರಿಯಗಳಲ್ಲಿ ನೆಲೆಗೊಂಡ ಲಿಂಗಶಕ್ತಿಯೇ ಕಾರೆಯ ಮುಳ್ಳೆಂಬ ಶಕ್ತಿಯನ್ನು ಅಸ್ತ್ರವನ್ನು ಬಳಸಿ, ಅಂದರೆ ಇದು ತ್ಯಾಗಭಾವನೆ ಅಂತ, ತ್ಯಾಗಭಾವನೆ ಈಕ್ವಲ್ಸ್ ಕಾರೆಯ ಮುಳ್ಳು ಅಂದರೆ ಕಾಮಾದಿ ಸುಖಗಳ ತ್ಯಜಿಸುವ ಶಕ್ತಿಯನ್ನು ಬಲಿಸಲು
ಆಗ ಭಕ್ತನು ಲಿಂಗವನ್ನು ನೆರೆದನು, ಲಿಂಗವನ್ನು ಕೂಡಿದನು ಅಂತ ನಾವಿಲ್ಲಿ ಅರ್ಥೈಸಬಹುದು. ಇನ್ನು ಭಾಗ 4, ಬಳ್ಳ ಆನೆಯ ನುಂಗಿ ಹೊಳೆ ಸಮುದ್ರವ ಕುಡಿದು ಹುಳ್ಳಿದ್ದು ಶಿಶು ಹಲವರ ನೇಯ್ದೆ ನುಂಗಿ ಅತ್ತೆ ಅಳಿಯನ ಕೂಡಿ ಕೋಡಗವ ಹಡೆದಲ್ಲಿ ಹತ್ತಿರ್ದ ಹಾವಾಡಿಗನನು ಅದು ನುಂಗಿತ್ತು ಅಂತ. ಇಲ್ಲಿ ಬಳ್ಳು ಅಂದರೆ ನದಿ, ನಾನು ಸತಿ ಎಂಬ ಭಾವ, ಇದು ಸಿದ್ದೇಶ್ವರ ಸ್ವಾಮಿಗಳು ಹೇಳ್ತಕ್ಕಂಥ. ಆನೆ ಲಿಂಗದೇವನು ನನ್ನವ ಎಂಬ ಅಭಿಮಾನ. ಒಳ್ಳೆ ಅಂದರೆ ನೀರ ಹಾವು, ಭಕ್ತ ಅಲ್ವಾ, ಭಕ್ತ ಸಾಗರದಲ್ಲಿರುವ ಭಕ್ತ ಅಂತ ಅದನ್ನ ಅರ್ಥಿಸ್ಬೋದು ಒಳ್ಳೆ ಅಂದರೆ. ಕುಳ್ಳಿದ್ದ ಶಿಶು ಅಂದರೆ ನಿಶ್ಚಲನು ಮುಗ್ಧನೂ ಆದ ಭಕ್ತ. ಹಲವರನು ಅಂದರೆ 10 ಹಲವು ಭಿನ್ನ ಭಾವನೆಗಳು ಅಂತ. ಎಯ್ದೆ ಅಂದರೆ ನುಂಗಿ ಅಂತ. ಎಯ್ದೆ ನುಂಗಿ ಅಂದರೆ ಸಂಪೂರ್ಣವಾಗಿ ಅಡಗಿಸಿ. ಅತ್ತೆ ಅಂದರೆ ಲಿಂಗಜ್ಞಾನ. ಅಳಿಯ ಅಂದರೆ ಜೀವ. ಕೋಡಗ ಅಂದರೆ ಲಿಂಗದಲ್ಲಿ ಸ್ಥಿರಗೊಂಡ ಮನಸ್ಸು. ಹಾವಾಡಿಗ ಅಂದರೆ ಮನಸ್ಸಾಕ್ಷಿತ್ವ ಅಥವಾ ಅಂತರಾತ್ಮ. ಹೀಗೆ ಈ 3ನೇ ಭಾಗದಲ್ಲಿ ತಿಳಿದಂತೆ ಸತಿಯಾದ ಭಕ್ತನು ತನ್ನ ಲಿಂಗಪತಿಯನ್ನು ನೆರೆದನು. ಅವನಲ್ಲಿ ತಾನು ಲಿಂಗಕ್ಕೆ ಸತಿ ಎಂಬ ಭಾವ ನೆಲೆಗೊಂಡಿದೆ. ಆ ಸತಿಭಾವವು ಅವನೊಳಗೆ ಬಲಿತ ಲಿಂಗದೇವನು ನನ್ನವ ಎಂಬ ಅಭಿಮಾನವನ್ನು ನುಂಗಿತ್ತು ಎಂಬುದು ಅಸಮಂಜಸವೆನಿಸುತ್ತದೆ. ಭಕ್ತನು ಲಿಂಗದೇವನನ್ನು ಸೇರಿಕೊಂಡ ನಂತರ ಉಳಿದಿರುವ ಭೇದ ಭಿನ್ನಭಾವವನ್ನು ಅಂದರೆ ಆನೆಯನ್ನು ಆ ಸತಿಭಾವ ಇಲ್ಲವಾಗಿಸಿತು ಎಂಬುದು ತರ್ಕಸಮ್ಮತ. ಹೊಳೆ ಎಂಬುದು ಚಂಚಲ ಹರಿದಾಡುವ ಮನೋಪ್ರವೃತ್ತಿಯ ಸೂಚಕ, ಅಶಾಂತಿಯ ಸೂಚಕ. ಇದು ಸಮುದ್ರವನ್ನು ಕುಡಿಯುವುದು ಎಂದರೆ ಸಮುದ್ರದಲ್ಲಿ ಲೀನವಾಗುವುದು, ಬೆರೆಯುವುದು ಎಂದು ತಿಳಿದರೆ ಭಕ್ತನ ಚಾಂಚಲ್ಯವು ಸ್ಥಿರ ಸಮಾಧಾನ ಚಿತ್ತದಲ್ಲಿ ಕರಗಿ ಹೋಯಿತೆಂದು ತಿಳಿಯಬಹುದು. ಈಗ ಕುಳ್ಳಿದ್ದ ಶಿಶು ಅಂದರೆ ನಿಶ್ಚಲ ಮುಗ್ಧ ಭಕ್ತ ಎಂಬುದು ಸರಿಯಾಗುವುದು. ಈ ನಿಶ್ಚಲ ಭಕ್ತನು 10 ಹಲವು ಭಿನ್ನ ಭಾವಗಳನ್ನು ಸಂಪೂರ್ಣ ಅಡಗಿಸಿಕೊಂಡು ಅಳಿದುಕೊಂಡು ಲಿಂಗಜ್ಞಾನವು ಅಂದರೆ ಅತ್ತೆ ಲಿಂಗಜ್ಞಾನವು ಜೀವನೊಡನೆ ಅಂದರೆ ಅಳಿಯನೊಡನೆ ಬೆರೆತು ಕೋಡಗವನ್ನು ಹಡೆಯಿತು ಎಂದರೆ ಶಿವಜೀವ ಬೆರೆತ ಆನಂದ ಭಾವ, ಪರಮಸುಖ ಭಾವ, ಇದು ಕೋಡಗ ಎಂದು ಅರ್ಥೈಸುವುದು ಸರಿ. ಈ ಆನಂದಮಯ ಸಮರಸ ಸುಖಭಾವವು ಕೋಡಗ ಅಂತ ಅಲ್ಲಿಯೇ ಹತ್ತಿರದಲ್ಲಿದ್ದ ಮನಸ್ಸಾಕ್ಷಿತ್ವವನ್ನು ಅಂತರಾತ್ಮವನ್ನು ನುಂಗಿತ್ತು. ಅಂದರೆ ಈಗ ಎಲ್ಲವೂ ಇಲ್ಲದ ಸ್ಥಿತಿ, ಬಯಲ ಸ್ಥಿತಿ, ಶೂನ್ಯ ಸ್ಥಿತಿ ನಿರ್ಮಾಣವಾಯಿತು ಅಂತ. ಇಲ್ಲಿಗೆ 4ನೇ ಭಾಗ ಮುಗಿಯಿತು. ಇನ್ನು 5ನೇ ಭಾಗ. ಕಪ್ಪೆ ಸರ್ಪನ ಹಿಡಿದು ಒತ್ತಿ ನುಂಗುವಾಗ ಕಪ್ಪೆಯ ಕೊರಳಲ್ಲಿ ಬಿಳಿದು ಕೆಂಪಡರಲು ನಿಶ್ಚಿಂತವಾತು ಗುಹೇಶ್ವರನ ಶರಣಂಗೆ ಕಟ್ಟಿದರ ಕರ್ಪೂರದ ಜ್ಯೋತಿಯಂತೆ. ಕಪ್ಪೆ ಅಂದರೆ ಸಾಕ್ಷಿ ಪ್ರಜ್ಞೆ, ಸರ್ಪ ಊರ್ಧ್ವಮುಖಿಯಾದ ಕುಂಡಲಿನಿ ಮನೋವೃತ್ತಿ ಅಂತ ಸ್ವಾಮೀಜಿಗಳು ಅರ್ಥವನ್ನು ಕೊಟ್ಟಿದ್ದಾರೆ. ಆ ಸಾಕ್ಷಿ ಪ್ರಜ್ಞೆ ಅಂದರೆ ಹಿಂದಿನ ಭಾಗದ ಹಾವಾಡಿಗ. ಕಾರಣ ಇವನು ಎಲ್ಲ ಅಂತರಂಗದ ಕ್ರಿಯೆಯನ್ನು ಹಾವಾಡಿಗನಂತೆ ಪುಂಗಿಯೂದಿ ಆಡಿಸುವನು. ಊರ್ಧ್ವಮುಖಿ ಮನೋವೃತ್ತಿಯನ್ನು ಅಂದರೆ ಆ ಸಾಕ್ಷಿ ಪ್ರಜ್ಞೆಯು ಊರ್ಧ್ವಮುಖಿ ಮನೋವೃತ್ತಿಯನ್ನು ಕುಂಡಲಿನಿಯನ್ನು ಅಂದರೆ ಕುಲಕುಂಡಲಿನಿ ಸರ್ಪದಂತೆ ಸುತ್ತಿ ಮಲಗಿರುವಳೆಂಬ ತಾಂತ್ರಿಕ ಕಲ್ಪನೆ ಉಂಟು. ಇಲ್ಲಿ ನುಂಗುವಾಗ, ನಾಶ ಮಾಡುವಾಗ ಈ ಸಾಕ್ಷಿ ಪ್ರಜ್ಞೆಯೊಳಗೆ ಅಂದರೆ ಕಪ್ಪೆಯೊಳಗೆ ಈ ಊರ್ಧ್ವಮುಖಿ ಮನೋವೃತ್ತಿ ಅಂದರೆ ಸರ್ಪ ಅಡಗಿ ಹೋಗುತ್ತದೆ. ಇಲ್ಲಿಗೆ ಎಲ್ಲವೂ ನಿಶ್ಚಿಂತವಾಯಿತು. ಕರ್ಪೂರದ ಜ್ಯೋತಿಯಂತೆ ಭಕ್ತನು ಲಿಂಗ ಪ್ರಜ್ಞೆಯಿಂದ ತುಂಬಿ ತನ್ಮಯತೆಯಲ್ಲಿ ಕಂಗೊಳಿಸುವನು. ಈ 5 ಭಾಗಗಳನ್ನು ಕೂಡಿಸಿ ಸಾಂದ್ರಗೊಳಿಸಿ ಓದಿದರೆ ಸಾಧನೆಯ ಹಾದಿಯಲ್ಲಿರುವ ಲಿಂಗಭಕ್ತನು ತನ್ನ ತನುಮನಾದಿ ಗುಣಭಾವಗಳನ್ನು ಅಳಿಸಿಕೊಂಡು ತನ್ನ ಸರ್ವೇಂದ್ರಿಯಗಳಲ್ಲಿ ಲಿಂಗವನ್ನು ನೆಲೆಸಿಕೊಂಡು ಶಿವಜ್ಞಾನವನ್ನು ಅರಿತು, ಅಂದರೆ ಲಿಂಗಪತಿಗೆ ತಾನು ಸತಿ, ಆ ಪತಿಯಲ್ಲಿ ಕೂಡುವುದೇ ಐಕ್ಯ ಎಂಬ ಭಾವವನ್ನು ಬಲಿಸಿಕೊಂಡು ಲಿಂಗೈಕ್ಯತೆ ಸಾಧಿಸಿ ಸಮರತಿ ಸಮಸುಖ ಭಾವ ತಾಳುವ ಮಾನಸಿಕ ಯಾತ್ರೆ ಕೈಗೊಂಡ ಆಧ್ಯಾತ್ಮಿಕ ಸಾಹಸಿಗನ ಅಂತರಂಗದ ಅನುಭವಗಳ ಪ್ರತಿಮಾತ್ಮಕ ಚಿತ್ರಣ ಇದು ಅಂತ ನನಗನ್ನಿಸ್ತದೆ. ಇಷ್ಟು ವಚನ ಇದು. ಈಗ ನಾಗರಾಜ್ ಅವರು ಈ ವಚನವನ್ನು ಬಹಳ ಗಂಭೀರವಾಗಿ ಪರಿಗಣಿಸಿ ಅಧ್ಯಯನಕ್ಕೊಳಪಡಿಸಿ ಸುಮಾರು 2-3 ಪುಟಗಳ ವಿಸ್ತಾರದಲ್ಲಿ ವಿಮರ್ಶೆಯನ್ನು ಬರೆದಿರುವರಾದರೂ ಅವರ ಅಧ್ಯಯನವು ವಚನಗಳಲ್ಲಿರುವ ಪ್ರತಿಮಾವಳಿಗಳ ಅರ್ಥ ವಿವರಣೆಯ ಮೂಲಕ
ಇಡೀ ವಚನದ ಕಥಾ ಚೌಕಟ್ಟಿನ ಪೂರ್ಣ ಸ್ವರೂಪವನ್ನು ಓದುಗರಿಗೆ ನೀಡುವುದಿಲ್ಲ. ನಾನು ಸಂಪೂರ್ಣವಾಗಿ ಸರಿಯಾಗಿ ಓದಿದ್ದೇನೆ. ವಚನದ ಸಾಲು ಸಾಲುಗಳಲ್ಲಿ ಪ್ರಯೋಗಿಸಲ್ಪಟ್ಟ ಪ್ರತಿಮೆಗಳು ತಮ್ಮ ನಡುವೆ ಒಂದು ತಾರ್ಕಿಕ ಸಂಬಂಧ ಏರ್ಪಡಿಸಿಕೊಂಡು ಪ್ರತಿಮೆಯಿಂದ ಪ್ರತಿಮೆಗೆ, ಸಾಲಿನಿಂದ ಸಾಲಿಗೆ ವಚನದ ಅರ್ಥ ಹೇಗೆ ಬೆಳೆಯುತ್ತಾ ಹೋಗಿ ಕೊನೆಗೆ ಯಾವ ಐಡಿಯಾ ಅಥವಾ ಕಲ್ಪನೆಯನ್ನು, ಯಾವ ತತ್ವವನ್ನು, ದರ್ಶನದ ನಿಲುವನ್ನು ಈ ವಚನ ನೀಡುತ್ತದೆ ಎಂದು ಅವರು ಓದುಗರಿಗೆ ನೀಡುವುದಿಲ್ಲ. ಇದು ಸ್ಪಷ್ಟ. ಇದು ಅವರ ಅಧ್ಯಯನವೇ ಹೊರಬೀಸಿನದು. ಅವರು ಅಲ್ಲಮನ ವಚನಗಳನ್ನು ನೋಡುವಾಗ ಕವಿ ದಾರ್ಶನಿಕ, ಯಾಕಂದರೆ ನಾನು ಮತ್ತೆ ಹಿಂದೆ ಆಡಿದ ಮಾತುಗಳನ್ನೇ ಮತ್ತೆ ಇಲ್ಲಿ ಆಡಬೇಕಾಗ್ತದೆ. ಕವಿ ದಾರ್ಶನಿಕ ಎಂಬ ದೃಷ್ಟಿಯಿಂದ ದರ್ಶನಗಳ ಮತ್ತು ಪ್ರತಿಮೆಗಳ ಚರಿತ್ರೆ ವಿಭಿನ್ನತೆಗಳ ಸಾಮ್ಯತೆಗಳ ದೃಷ್ಟಿಯಿಂದ ಅಲ್ಲಮನಿಗೂ ಕಾಶ್ಮೀರ ಶೈವ ತಾಂತ್ರಿಕ ಮಾರ್ಗದ ಅಭಿನವಗುಪ್ತ ಮುಂತಾದವರಿಗೂ ಇರುವ ಹೋಲಿಕೆಗಳ ಕಡೆ, ವ್ಯತ್ಯಾಸಗಳ ವೈರುಧ್ಯಗಳ ಕಡೆ, ವೈರುಧ್ಯಾತ್ಮಕ ಪ್ರತಿಮಾವಳಿಗಳ ಕಡೆ ತೀವ್ರ ಗಮನ ಹರಿಸಿದಷ್ಟು ವಚನಗಳ ಒಳಹೂರಣದ ಕಡೆ ಲಕ್ಷಿಸಿರುವುದು ಬಹಳ ಕಡಿಮೆ. ಅವರು ಕರ್ನಾಟಕದ ವೀರಶೈವ ಧರ್ಮತತ್ವದ ಚೌಕಟ್ಟಿನೊಳಗೆ ಕಾಶ್ಮೀರ ಶೈವ ಕೌಳಾದಿ ತಾಂತ್ರಿಕ ಪಂಥಗಳ ಪ್ರಭಾವವನ್ನು ಗುರುತಿಸುತ್ತಲೇ ಪ್ರಭು ಪ್ರತಿಪಾದಿಸಿದ ತತ್ವಗಳನ್ನೇ ಕೇಂದ್ರವಾಗಿಟ್ಟುಕೊಂಡು ವಚನಗಳನ್ನು ಅಷ್ಟಾಗಿ ಲಕ್ಷಿಸಿ ಚರ್ಚಿಸಿಲ್ಲ. ಹಲವೆಡೆ ಚರ್ಚಿಸಿದ್ದರೂ ಅವರ ವಿವರಣೆ, ಚರ್ಚೆ ಅಪೂರ್ಣ, ಸಂದಿಗ್ಧವಾಗಿ ನಿಲ್ಲುವುದುಂಟು. ಪ್ರಸ್ತುತ ವಚನದ ಅವರ ಅಧ್ಯಯನವೂ ಕೂಡ ಇದೇ ಸ್ವರೂಪದ್ದಾಗಿದೆ. ಈ ವಚನ ಕುರಿತ ಅವರ ವಿಮರ್ಶೆಯ ಸಾರವನ್ನು ಇಲ್ಲಿ ನಾನು ನೀಡಲಿಕ್ಕೆ ಬಯಸ್ತೇನೆ. ಅಲ್ಲಮನ ಅತ್ಯಂತ ಸುಂದರ ಹಾಗೂ ಸಂಕೀರ್ಣ ವಚನಗಳಲ್ಲಿ ಒಂದಾದ ಈ ಕೃತಿಯಲ್ಲಿ ಕಡೆಗೆ ಅರ್ಥ ನಿರ್ಣಯ ಮಾಡುವುದು ಕಪ್ಪೆಯೇ. ಈ ಕಪ್ಪೆಯೇ ಉಪನಿಷತ್ ಸತ್ಯವನ್ನು ಹೊತ್ತು ನಿಂತಿದೆ. ಪುಟ 213ರಲ್ಲಿ ಬರೀತಾರೆ. ಮುಂದುವರೆದು, ಅಲ್ಲಮನು ತನ್ನ ಬೆಡಗಿನ ವಚನಗಳಲ್ಲಿ ಒಂದೇ ಪ್ರತಿಮೆಗೆ, ಪದಕ್ಕೆ 2 ಪೂರ್ಣ ವಿರುದ್ಧಾರ್ಥಗಳ ಮೂಲಕ ಏಕೆ ಚಿಂತಿಸುತ್ತಾನೆ, ಯಾವ ಸತ್ಯವನ್ನು ಹೇಳುತ್ತಾನೆ ಎಂದು ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಲು ಅಲ್ಲಮನಿಂದ ದೂರ ಹೋಗುವ ಅಗತ್ಯವಿದೆ ಎಂದು ಕಿರ್ಕ್ಗಾರ್ಡ್ ಎಂಬ ಚಿಂತಕನ ಕಡೆ ಪ್ರಯಾಣ ಬಳಸುವರು. ದಾರ್ಶನಿಕರು ವೈರುಧ್ಯಗಳ ಮೂಲಕ ಚಿಂತಿಸುತ್ತಾ ಎಲ್ಲ ಚಿಂತನೆಯ ಆಚೆ ಇರುವ ಸ್ಥಿತಿಯನ್ನು ತಲುಪಲು ನೋಡುತ್ತಾನೆ ಎಂದು ಉತ್ತರಿಸುವರು. ವೈರುಧ್ಯದ ಆಚೆಗೆ ಮೌನದ ವಿಸ್ತಾರ, ಹೀಗೆಂದು ಬೆಡಗಿನ ವಚನಗಳಿಗೆ ಒಂದು ಬಗೆಯ ಪ್ರಾಥಮಿಕ ವಿಲಕ್ಷಣ ಸೌಂದರ್ಯವಿದೆ ಎಂದು ಈ ಬಗ್ಗೆ ಒಂದಷ್ಟು ಅವರು ಪುಟ 214ರಲ್ಲಿ ಒಂದು ಚಿಂತನೆ ಮಂಡಿಸಿದ್ದಾರೆ. ಈ ಪುಟದ 2ನೇ ಪ್ಯಾರದಲ್ಲಿ ಅವರು ವಚನಕ್ಕೆ ಮರಳಿ ಮತ್ತೆ ಬೇನೇನು ಬೇರೆ ಬೇರೆ ಚರ್ಚಿಸಿ ಕಡೆಗೆ ವಚನಕ್ಕೆ ಮರಳಿ, ಪ್ರಸ್ತುತ ವಚನದಲ್ಲಿ ವಿರುದ್ಧಾರ್ಥಗಳಿಗಿರುವ ಅನೇಕ ಪ್ರತಿಮೆಗಳಿವೆ, ಪದಾರ್ಥಗಳಿವೆ ಎಂದು, ನೀರು ಅಂದರೆ ಚಾಂಚಲ್ಯಗೊಂಡ ಮನಸ್ಸು ಮತ್ತು ಧ್ಯಾನಾನಂದ ಅಂದರೆ ಜಲ, ಶಾರದೆ ವಾಗ್ ವೃತ್ತಿ ಬ್ರಹ್ಮವಿದ್ಯೆ, ಆಸೆ ಅಹಂಕಾರ, ಪರಿಪೂರ್ಣ ಭಾವ, ಹೀಗೆ ಹಲವು ಪದ ಪ್ರತಿಮೆಗಳ ಅರ್ಥಗಳನ್ನು ವಿವರಿಸಲು ಯತ್ನಿಸಿದರೂ ಅವುಗಳನ್ನು ಒಂದು ತರ್ಕಕ್ರಮದಲ್ಲಿ ಅರ್ಥೈಸಿ ವಚನ ಭಾಗದ ಒಟ್ಟು ವಾಚ್ಯಾರ್ಥ ಸೂಚ್ಯಾರ್ಥವನ್ನು ಕಟ್ಟಿಕೊಡುವ ಪ್ರಯತ್ನವನ್ನು ಅವರು ಮಾಡಿಲ್ಲ. ವಚನವನ್ನು ಓದಿದರೂ ಅವರ ಚರ್ಚೆ ಮನನಾಟುವುದು ಕಷ್ಟ. ಅವರ ಈ ಅಧ್ಯಯನ ವಿಮರ್ಶೆಯ ಕ್ರಮವು ಹೋಲಿಕೆಯಾಗಿ ಹೇಳುವುದಾದರೆ ದೇಹದ ಪ್ರತಿ ಒಳ ಹೊರ ಅಂಗಗಳ ಸಂಬಂಧವನ್ನು, ಅವುಗಳ ಕ್ರಿಯೆಗಳನ್ನು ಸವಿಸ್ತಾರವಾಗಿ ವಿವರಿಸುವ ದೇಹರಚನಾಶಾಸ್ತ್ರವನ್ನು ಪ್ರಥಮತಃ ಬೋಧಿಸದೆ ದೇಹದ ಕ್ರಿಯೆಗಳ ಸಮಸ್ಯೆಗಳ ಬಗ್ಗೆ, ಅವುಗಳ ರೋಗ ಔಷಧಗಳ ಬಗ್ಗೆ ಹೊಸ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಕಾಲೇಜಿನ ಪ್ರೊಫೆಸರೊಬ್ಬರು ಬೋಧಿಸಿ ಅವರನ್ನು ಬೆಚ್ಚಿಸಿದಂತೆ, ಭಯಗ್ರಸ್ತರನ್ನಾಗಿಸಿದಂತೆ, ಸಂಶಯಗಳ ಸುಳಿಯಲ್ಲಿ ಅವರನ್ನು ಕೈಬಿಟ್ಟಂತೆ ಆಗುತ್ತದೆ. ಅನಾಟಮಿಯನ್ನು ಹೇಳದೆ ಏನೋ ಬೇರೆ ಮೆಡಿಕಲ್ ಪ್ರೊಫೆಸರ್ ವಿದ್ಯಾರ್ಥಿಗಳಿಗೆ ಹೇಳಿದಂತೆ ಆಗ್ತದೆ. ಈಗ ಒಂದು ನಿರ್ದಿಷ್ಟ ಅರ್ಥಗ್ರಹಣ ಪ್ರಯತ್ನ ಎಂದು ಪುಟ 214ರಲ್ಲಿ ಕೊನೆಯ ಪ್ಯಾರಾದಲ್ಲಿ ಅವರು ಹೇಳಿದಾಗ ಮನದಲ್ಲಿ ಮೂಡಿದ ಆಶಾಭಾವನೆ ಆ ಸಾಲುಗಳ ಬೆನ್ನು ಹತ್ತಿ ಹೋದಂತೆಲ್ಲ ನಿರಾಶೆ ಕಮ್ಮಿಯಾಗತೊಡಗುವುದು. ನೀರು ಚಂಚಲ ಮನಸ್ಸು ಎಂದಾದರೆ ಶಾರದೆಗೆ ವಾಗ್ ವೃತ್ತಿ ಎಂಬ ಅರ್ಥ ಸಲ್ಲುತ್ತದೆ. ನೀರ ನೆಳಲು ಅಂದರೆ ಚಾಂಚಲ್ಯದ ಮನಸ್ಸಿನ ಮುಂದಿನ ಮಾಯೆ. ನೀರ ನೆಳಲನ್ನು ಕಡಿಯುವ ಕಾಯಕ ಫಲಪ್ರದವೇ? ಅಲ್ಲಮನಂತ ಅನುಭಾವಿಗೆ ಮಾತ್ರ ಅದು ಸಾಧ್ಯ. ಇಷ್ಟೇ ಪ್ರಶ್ನೆ. ಅದಕ್ಕುತ್ತರ 3ನೇ ಸಾಲಿನಲ್ಲಿ ಮತ್ತೆ ಬರುವ ನೀರಿನ ಪ್ರತಿಮೆಗೆ ಕಥನದ ಕ್ರಿಯೆಯ ಕಾರಣಕ್ಕಾಗಿಯೇ ಮುಂಚಿಗಿಂತ ವಿರುದ್ಧಾರ್ಥ ಬಂದು ಬಿಡುತ್ತದೆ. ಈಗ ನೀರು ಆನಂದದ ಜಲ ಅಂತೇಳಿ 215ನೇ ಪೇಜಲ್ಲಿ ಬರೀತಾರೆ. ಕಾರಮೇಘದ ಬೆಳಸು ಅಂದರೆ ಶರೀರದ ಮಾಯಾಡಂಬರ ಎಂದು ಸಾಂಪ್ರದಾಯಿಕ ಅರ್ಥ ನೀಡಿ ಇಲ್ಲಿಗೆ ಈ ಪದ್ಯದಲ್ಲಿರುವ ಕಥನದ ಒಂದು ಘಟನೆ ಮುಗಿಯುತ್ತದೆ ಅಂತ ಅವರು 215ನೇ ಪೇಜಲ್ಲಿ ಬರೀತಾರೆ.
ಈ ವಿವರಣೆಯಿಂದ ಈ ವಚನದ ಮೊದಲ 3 ಸಾಲಿನ ಯಾವ ಅರ್ಥವೂ ನಮಗೆ ಸಿಗಲಿಲ್ಲ. ಇನ್ನೂ ಮುಕ್ತ ಓದು ಸಾಧ್ಯ ಎಂದು ಮೊದಲ ಸಾಲಿನ ನೀರಿನ ನೆಳಲನ್ನು ಆನಂದ ಜಲ ಎಂದು ತಿಳಿದರೆ, 3ನೇ ಸಾಲಿನ ನೀರನ್ನು ಚಾಂಚಲ್ಯ ಮನಸ್ಸು ಎಂದುಕೊಂಡರೆ ಮೊದಲ ಘಟನೆಯ ಅರ್ಥ ಪೂರಾ ತಲೆ ಕೆಳಗಾಗುತ್ತದೆ ಎಂದು ಬರೆಯುವರವರು. ನೀರು ಎಂದರೆ ಮನಸ್ಸು, ಶರೀರದ ಜಲ, ಸಾವು, ಸಂಭೋಗ, ಹೀಗೆ ಜಲವಿಸ್ತಾರ ಇಡೀ ರಚನೆಯಲ್ಲಿ ಹರಡಿಕೊಂಡಿದೆ. ವಚನ ಮಧ್ಯದಲ್ಲಿ ಸರ್ಪವೂ ಇದೆ, ಕಪ್ಪೆಯೂ ಇದೆ. ನಾರಿಯ ಬೆನ್ನು ಎಂದರೆ ಶರಣನ ಸುಜ್ಞಾನ ವರ್ತನೆ ಎಂಬ ಅರ್ಥವಿದೆ. ಹೀಗೆ ಬಿಡಿ ಬಿಡಿ ಪ್ರತಿಮಾರ್ಥಗಳನ್ನು ವಿವರಿಸುತ್ತಾ ಹೋಗುವರ ಹೊರತು ಎಲ್ಲ ಪ್ರತಿಮೆಗಳ ತಾರ್ಕಿಕ ಸಂಬಂಧವನ್ನು ತಮ್ಮ ವಿವರಣೆಯ ಮೂಲಕ ಓದುಗರಿಗೆ ಪರಿಚಯಿಸುತ್ತಾ ವಚನದ ಒಟ್ಟು ಅರ್ಥ, ನಂತರ ಅದರ ತಾತ್ವಿಕ ನೆಲೆ ಇತ್ಯಾದಿ ಕುರಿತ ಅವರ ವಿಮರ್ಶೆ ಇಲ್ಲ. ಅತ್ತೆ ಅಳಿಯನನ್ನು ಕೂಡಿ ಕೋಡಗನನ್ನು ಎತ್ತಿದ್ದಾಳೆ, ಹೀಗಂದರೇನು ಎಂಬುದಕ್ಕೆ ನಾಗರಾಜರಲ್ಲಿ ಉತ್ತರವಿಲ್ಲ. ಕಪ್ಪೆಯು ಸರ್ಪವನ್ನು ನುಂಗತೊಡಗುವುದು. ಟೀಕಿನ ಪ್ರಕಾರ ಕಪ್ಪೆಗೆ ಶಾಂತಿ, ಸುಶಾಂತಿ ಎಂಬ ಅರ್ಥವಿದೆ. ಸರ್ಪ ಇಲ್ಲಿ ವಿಷಮಯವೇ. ಕಪ್ಪೆಯ ಕೊರಳಲ್ಲಿ ಬಿಳಿದು ಕೆಂಪಡರಲು ಪ್ರಾರಂಭವಾಗುತ್ತದೆ. ಸಾತ್ವಿಕ ರಾಜಸವೆಂಬೆರಡು ನಿವೃತ್ತಿಯಾಗುವ ಪ್ರಕ್ರಿಯೆಯ ಸೂಚಕ ಈ ವಾಕ್ಯ. ಇಷ್ಟೆಲ್ಲ ಮಂಗಳಕರ ಮುಕ್ತಾಯಕ್ಕೆ ಕಪ್ಪೆಯೇ ಕಾರಣ. ಏನೂ ತಿಳಿಯದು ನನಗೆ. ಹೀಗೆಲ್ಲ ಅವರು ಬಿಡಿ 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 ವಾಕ್ಯಗಳನ್ನು ಹೀಗೆ ಅವರು ಬರ್ಕೋತಾ ಉದುರಿಸ್ತಾ ಹೋದರೆ ಯಾವ ಅರ್ಥವೂ ಸಿಗಲಿಲ್ಲ. ಹೀಗೆ ನಾಗರಾಜರ ಚರ್ಚೆಯು ವಚನದ ಸಮಸ್ಯೆಯನ್ನು ಸಾಮಾನ್ಯ ಓದುಗರ ಪ್ರಶ್ನೆ ಬತ್ತಡೆಯರಲ್ಲಿ ವಿಶೇಷ ಪ್ರಬುದ್ಧರಿಗೂ ಅರ್ಥವಾಗುವಂತೆ ವಿವರಿಸಿದ್ದಾರೆಂದು ನನಗನ್ನಿಸುತ್ತಿಲ್ಲ. ಅಥವಾ ನಾನು ಒಬ್ಬ ದುರ್ಬಲ ಓದುಗ ಆಗಿರುವನೆ ಎಂದು ನನಗೆ ಅನುಮಾನ ಹುಟ್ಟಿದೆ. ಪ್ರಬಲ ಸಮರ್ಥ ಓದುಗರು ಈ ಬಗ್ಗೆ ಚಿಂತಿಸಬಹುದು. ಇನ್ನು ಕೊನೆಯ ವಚನ ಇದು. ಹಿರಿಯರು ಲಕ್ಷ್ಮಿಯ ದ್ವಾರಪಾಲಕರು ಅಂಥೇಳಿ ಅವರು ಒಂದು ಚರ್ಚೆಯನ್ನು ಪ್ರಾರಂಭ ಮಾಡಿದ್ದಾರೆ. ಇಲ್ಲಿ ಹೊರವೇಷದ ವಿಭೂತಿ ರುದ್ರಾಕ್ಷಿಯನ್ನು ಧರಿಸಿಕೊಂಡು ಅಲ್ಲಮ್ಮ ಪ್ರಭುವಿನ 1613ನೇ ವಚನ ಇದು. ಆದರೆ ಅವರು 1005 ಅಂತ ತಪ್ಪು ಸಂಖ್ಯೆ ಕೊಟ್ಟಿದ್ದಾರೆ. ಈ ವಚನದ ಪೂರ್ಣ ಸಾರವೇನೆಂದರೆ, ನಾನು ಪಾಠ ಓದಲಿಕ್ಕೆ ಹೋಗಲ್ಲ. ಇಲ್ಲಿ ಹಿರಿಯರೆಂದು ಕರೆಸಿಕೊಂಡವರು ಬೂಟಾಟಿಕೆಯ ವೇಷಧಾರಿ ಭಕ್ತರು. ಹೊರಗೆ ಕಾಣುವಂತೆ ವಿಭೂತಿ ರುದ್ರಾಕ್ಷಿ ಧರಿಸಿದವರಾಗಿ ಭಕ್ತ ಶ್ರೇಷ್ಠರು. ವೇದಶಾಸ್ತ್ರ ಪುರಾಣಾಗಮಗಳನ್ನು ಬಲ್ಲವರಾಗಿ ಬಹುಪಂಡಿತರವರು. ವ್ಯಂಗ್ಯವೆಂದರೆ ಸ್ವಾಭಿಮಾನ ಮಾರಿಕೊಂಡು ಅನ್ನ ಹೊನ್ನು ವಸ್ತ್ರವ ಕೊಡುವವನ ಬಾಗಿಲಲ್ಲಿ ನಿಂತು ಕೈಚಾಚಿ ದೈನ್ಯದಿಂದ ಬೇಡುವವರು. ಅಂದರೆ ಉಪಜೀವನಕ್ಕೆ ಉಳ್ಳವರ ಮನೆ ಬಾಗಿಲ ಕಾಯುವವರು. ಮಣ್ಣ ಪುತ್ಥಳಿಯಂಥ ನಿತ್ಯ ನಿಯಮದ ಹಿರಿಯರು ಎಂದು ಹೀಗಳೆಯವನು ಪ್ರಭು. ಕೊನೆಗೆ ಈ ಎಲ್ಲ ಹಿರಿಯರು ವೇದರುದ್ಧ, ಅಯೋರುದ್ಧ, ಶಾಸ್ತ್ರರುದ್ಧ, ಬಹುಶ್ರುತ ಇತ್ಯತೆ ಧನರುದ್ಧಸ್ಯ ದ್ವಾರೇ ತಿಷ್ಠಂತಿ ಕಿಂಕರ ಎಂಬುದಾಗಿ ಎಲ್ಲ ಹಿರಿಯರನ್ನು ಲಕ್ಷ್ಮಿಯ ದ್ವಾರಪಾಲಕರು ಗುಹೇಶ್ವರ ಎಂದು ಈ ಹಿರಿಯರು ಎಂಬುವರ ಬಗ್ಗೆ ತನ್ನ ವಿಷಾದ ಮತ್ತು ಅಸಮಾಧಾನವನ್ನು ಪ್ರಭು ವ್ಯಕ್ತಪಡಿಸಿದ್ದಾನೆ. ನಾನು ಇಂಥ ವಚನಗಳನ್ನು ಪ್ರತ್ಯೇಕ ಚರ್ಚಿಸುವೆ. ಉದಾಹರಣೆಗೆ 1139ನೇ ವಚನ ನಾವು ನೋಡಬಹುದು. ಈ ವಚನದ ಮೊದಲಿನಿಂದ 7 ಸಾಲುಗಳಲ್ಲಿ ವಿವರಿಸಲ್ಪಟ್ಟದ್ದೆಲ್ಲವೂ ಜಂಗಮಕ್ಕೆ ತಿರಸ್ಕೃತಗೊಂಡ ಲಕ್ಷಣಗಳಾದರೆ ಆ ಲಕ್ಷಣಗಳೇ ಹಿರಿಯರು, ಅವರು ಹಿರಿಯರು ಅಂತ ಏನಂತಾರೆ. ಜಂಗಮಕ್ಕೆ ಯಾವ ಗುಣ ಸ್ವಭಾವಗಳನ್ನು ನಿರಾಕರಿಸ್ತಾರಲ್ಲ ಆ ಗುಣಗಳನ್ನು ಉಳ್ಳಂಥವರೇ ಹಿರಿಯರು ಎಂಬ ಪದಕ್ಕೆ ಪುರಸ್ಕೃತಗೊಂಡ ನೇತ್ಯಾತ್ಮಕ ಅರ್ಥಗಳು ಅಂತ. ತೋರ್ಕೆ ಜಂಗಮದ ಲಕ್ಷಣಗಳು: ಕೌಪ ಕಾಶೆಯಂಬರ ಧಾರಣೆ, ಮಂಡೆಬೋಳು, ನಿಜವಿಲ್ಲ, ಹೊನ್ನು ಹೆಣ್ಣು ಮಣ್ಣು ತ್ರಿವಿಧದ ತೊರೆದುದುಂಟು ಆದರೆ ಮನದಲ್ಲಿ ಆ ವ್ರತವಿಲ್ಲ, ಹಸಿವು ತೃಷೆ ವ್ಯಸನಾದಿ ಬಿಟ್ಟದ್ದುಂಟು ಆದರೆ ಅರ್ಥದ ಮೇಲಿನ ಆಸೆ ಮನದೊಳಗೆ ಹಿಂಗಿಲ್ಲ. ಈ ಲಕ್ಷಣದವರು ಹಿರಿಯರು ಎನ್ನಬಹುದೇ ಹೊರತು ಜಂಗಮ ಅನ್ನಲಿಕ್ಕೆ ಹೇಗೆ ಸಾಧ್ಯ? ಅಂದರೆ ಹೊರಗೆ ಕಾಣುವುದೆಲ್ಲ ಬರೀ ಬೂಟಾಟಿಕೆ, ಅಂತರಂಗದಲ್ಲಿ ಅದಕ್ಕೆ ತದ್ವಿರುದ್ಧ. ಈ ಥರದವರನ್ನು ಹಿರಿಯರು ಎನ್ನಬಹುದು. ಅಲ್ಲಮನ ಇನ್ನೊಂದು ವಚನದಲ್ಲಿ ಹಿರಿಯರು ಎಂಬ ಪದಕ್ಕೆ ಯಾವುದೇ ವ್ಯಂಗ್ಯಾರ್ಥವಿಲ್ಲದ ಅರ್ಥವನ್ನು ನೀಡಿದ್ದಾನೆ. ಆ ವಚನ ಹೀಗಿದೆ: ಕಾಮವ ಸುಟ್ಟು ಹೋಮವ ನರುಹಿ ತ್ರಿಪುರ ಸಂಹಾರದ ಕೀಲ ಬಲ್ಲಡೆ ಯೋಗಿಯಾದಡೇನು, ಭೋಗಿಯಾದಡೇನು, ಶೈವನಾದಡೇನು, ಸನ್ಯಾಸಿಯಾದಡೇನು, ಅಶನವ ತೊರೆದಾತ, ವ್ಯಸನವ ಮರೆದಾತ, ಗುಹೇಶ್ವರ ಲಿಂಗದಲ್ಲಿ ಅವರ ಹಿರಿಯನೆಂಬೆನು. ಗಮನಿಸಬೇಕಾದ ಸಂಗತಿ ಇದು 334ನೇ ವಚನ. ಸಂಗತಿ ಅಂದರೆ ಈ ಥರದ ವ್ಯಂಗ್ಯ ವಿರಹಿತ ಅರ್ಥದ ವಚನಗಳಿಗಿಂತ ಹಿರಿಯರು ಎಂದರೆ ಆ ಎಲ್ಲ ಗುಣದೋಷಗಳುಳ್ಳವರೇ ಎಂಬಂಥ ನೇತ್ಯಾತ್ಮಕ ಅಥವಾ ವಿಲಕ್ಷಣ
ಲಕ್ಷಣದ ಅರ್ಥವುಳ್ಳ ವಚನಗಳೇ ಹೆಚ್ಚು. ನೋಡಿ, ಇದು ಪಾಸಿಟಿವ್ ಅರ್ಥ ಕೊಡುವಂಥದ್ದು ಇದು. ಆದರೆ ಇದಕ್ಕೆ ವಿರುದ್ಧ ಗುಣಗಳನ್ನು ಉಳ್ಳವರು ಹಿರಿಯರು ಅಂತ, ಅದು ವ್ಯಂಗ್ಯಾರ್ಥದ ವಚನ, ಅವು ಭಾಳ ಇವೆ ಅಲ್ಲಿ. ಈ ಭಾಗದಲ್ಲಿ ಚರ್ಚೆಗೀಡಾದ ಎಲ್ಲ ವಚನಗಳು ಈ ಎರಡನೇ ಅರ್ಥ, ನೇತ್ಯಾತ್ಮಕ ವಿಲಕ್ಷಣದ ಅರ್ಥದವೇ ಆಗಿವೆ. ಈಗ ನಾಗರಾಜರ ವಿಮರ್ಶೆಯನ್ನು ನಾವು ನೋಡೋಣ. ವೀರಶೈವ ಮಾತ್ರವಲ್ಲ, ಶೈವ ಸಿದ್ಧ ಪರಂಪರೆಯರೆಲ್ಲರೂ ಹಿರಿಯನೆಂದು ಪರಿಗಣಿತನಾದ ಪ್ರಭುವಿಗೆ ಮಾತ್ರ ಹಿರಿಯರನ್ನು ಕಂಡರೆ ಅಪಾರ ಅಸಹನೆ ಎಂದು ಚರ್ಚೆ ಪ್ರಾರಂಭ ಮಾಡುತ್ತಾರೆ. ಭಾರತೀಯ ದರ್ಶನದ ಇತಿಹಾಸದಲ್ಲಿ ಹಿರಿಯರನ್ನು ಆರಾಧಿಸುತ್ತಲೇ ಅವರ ವಿರುದ್ಧ ದಂಗೆ ಎದ್ದ ಪ್ರಸಂಗಗಳೇ ಹೆಚ್ಚು ಅಂತ ಅವರು 216-17ನೇ ಪುಟದಲ್ಲಿ ಬರೀತಾರೆ. ಪ್ರಭು ತನ್ನದೇ ಪರಂಪರೆಯ ನಾಯಕರನ್ನು ಅಥವಾ ಜ್ಞಾತಿ ಸಂಪ್ರದಾಯದ ನಾಯಕರನ್ನು ಯಾವತ್ತೂ ಹಿರಿಯರು ಎಂದು ಕರೆಯುವನು. ಅಲ್ಲಮಾನ ದಾರ್ಶನಿಕ ವಾಗ್ವಾದ ಸಂವಾದಗಳೆಲ್ಲವೂ ಭಾರತದ ಕರ್ನಾಟಕದ ಶೈವ ಪರಂಪರೆಗಳೊಂದಿಗೆ. ಆದ್ದರಿಂದ ಈ ವಚನದಲ್ಲಿ ಅಲ್ಲಮನ ತೀವ್ರ ವಿಡಂಬನೆಗೊಳಗಾದವರು ಅದೇ ಶೈವ ಪರಂಪರೆಯ ಹಿರಿಯರುಗಳೇ. ಆ ಹಿರಿಯರ ಸಾಂಸ್ಥಿಕ ಅಧಿಕಾರಸ್ಥ ನೆಲೆಗಳನ್ನು ವಿಡಂಬಿಸುತ್ತಿದ್ದಾನೆ. ಇಲ್ಲಿಯ ಲಕ್ಷ್ಮೀ ಪ್ರಭುತ್ವದ ರೂಪಕ. ಹೀಗೆ ಚರ್ಚೆಯನ್ನು ವಚನಕ್ಕೆ ಸೀಮಿತವಾಗಿ ಆರಂಭಿಸಿದ ವಿಮರ್ಶಕರು ಕರ್ನಾಟಕದ ಕಾಳಾಮುಖ, ಲಾಕುಳ ಪಂಥ ಪರಂಪರೆಗಳಲ್ಲಿ 11-13ನೇ ಶತಮಾನದಲ್ಲಿ ಹೆಸರು ಮಾಡಿದ ವಾಮಶಕ್ತಿ, ಕೇದಾರ, ಆರು ತರ್ಕ ವ್ಯಾಕರಣ ಇತ್ಯಾದಿ ಚರಿತ್ರೆಯ ಕಡೆ ಪ್ರಯಾಣಿಸುವರು. ಚರ್ಚೆ ದೀರ್ಘವಾಗಿದೆ, ಅದನ್ನು ಅವಲೋಕಿಸುವ ಅಗತ್ಯವಿಲ್ಲ. ಆದ್ದರಿಂದ 219ವರೆಗೆ ನಾನು ಕೈಬಿಟ್ಟಿದ್ದೇನೆ. ಇನ್ನು ನನ್ನ ವಿಮರ್ಶೆ ನಾನು ಇಲ್ಲಿಗೆ, ಪ್ರಾಕ್ಟಿಕಲ್ ಕ್ರಿಟಿಸಿಸಮನ್ನು ಇಲ್ಲಿಗೆ ನಾನು ಮುಗಿಸುತ್ತೇನೆ. ಕನ್ಕ್ಲೂಸಿವ್ ಆಗಿ ನಾನು ಆಗಲೇ ಅಲ್ಲಲ್ಲಿ ನಾನು ಮಾತುಗಳನ್ನು ಆಡ್ತಾ ಬಂದಿದ್ದೇನೆ. ಅದನ್ನು ನಾನು ಸ್ವಲ್ಪ ಕೆಲವು ಮಾತುಗಳನ್ನು ಮತ್ತೆ ಪುನರುತ್ಪಿಸಬಹುದು. ಏನಂದರೆ, ಡಿ ಆರ್ ನಾಗರಾಜ್ ಅವರು ಬಹಳ ದೊಡ್ಡ ವಿಮರ್ಶಕರು, ಬಹುಶಿಸ್ತೀಯ ವಿಮರ್ಶಕರು, ಬಹುಪಂಡಿತರು, ಬಹುಜ್ಞಾನ ಪಂಡಿತರು. ಬಟ್ ಈ ಅಲ್ಲಮ ಪ್ರಭುವಿನ ಪ್ರಸಂಗದಲ್ಲಿ ಅವರು ಮಾಡಿರುವ ಒಂದು ಸಮಸ್ಯೆ, ಸೃಷ್ಟಿಸಿರುವ ಒಂದು ಸಮಸ್ಯೆ ಏನಂದರೆ, ವಚನಗಳನ್ನು ಒಳಹೊಕ್ಕು ತಳಸ್ಪರ್ಶಿಯಾಗಿ ಓದಿ ಅವುಗಳ ಅರ್ಥವನ್ನು ಈ ಕರ್ನಾಟಕದ ವಚನ ಚಳುವಳಿಯ ಚೌಕಟ್ಟಿನಲ್ಲಿ, ಸಾಂಸ್ಕೃತಿಕ ತಾತ್ವಿಕ ಚೌಕಟ್ಟಿನಲ್ಲಿ ಕಟ್ಟಿ ಅದಕ್ಕೆ ಬೇರೆ ಹೊರಗಿನ ಅನ್ಯಶಾಸ್ತ್ರೀಯ ಅಥವಾ ಅನ್ಯ ಪರಂಪರೆಗಳ ತೌಲನಿಕ ಅಧ್ಯಯನವನ್ನು ಮಾಡಿದ್ದರೆ ಈ ಸಮಸ್ಯೆ ಉದ್ಭವ ಆಗ್ತಿರಲಿಲ್ಲ. ಅವರು ಯಾವುದೋ ಕಾರಣಕ್ಕೆ ಅಭಿನವ ಗುಪ್ತ, ಆಮೇಲೆ ಗೋರಖನಾಥ, ಆಮೇಲೆ ಕೌಳಪಂಥ, ಉತ್ತರಾಪಥ, ಈ ವಿಚಾರಗಳನ್ನು, ಈ ಸಾಂಸ್ಕೃತಿಕ ತಾತ್ವಿಕ ಧಾರೆಗಳ ಚರಿತ್ರೆಗಳನ್ನೇ ತಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಆ ಪ್ರಕಾರ ತಮ್ಮ ತಾತ್ವಿಕ ಚೌಕಟ್ಟನ್ನು ಆಗಲೇ ಅವರು ಭದ್ರವಾಗಿ ನಿರ್ಮಿಸಿಕೊಂಡು ಅದಕ್ಕೆ ಅಲ್ಲಮ ಪ್ರಭುವಿನ ವಚನಗಳ, ಅಂದರೆ ಅವರು ಎಲ್ಲ ವಚನಗಳನ್ನು ಓದಿಲ್ಲ ಅವರು. ಯಾಕಂದರೆ ಅಲ್ಲಮ ಪ್ರಭುವಿನವು 1613 ವಚನಗಳಿದ್ದಾವೆ. 1613 ವಚನಗಳಲ್ಲಿ ಇವ್ರ ವಚನಗಳು ಎಲ್ಲವೂ ಇಡೀ ಕೃತಿಯಲ್ಲಿ ರೆಫರ್ ಮಾಡಿರೋವು ಒಂದು 100 ಅರೌಂಡ್ ಬರ್ಬೋದು ಅಷ್ಟೇ. ಆದರೆ 100 ವಚನಗಳಿಂದಲೇ ನಾವು ಅಲ್ಲಮ ಪ್ರಭುವಿನ ಎಲ್ಲದನ್ನು ನಾವು ಹೇಳಬಲ್ಲೆವು ಎಂಬ ವಿಶ್ವಾಸ ಮೂಡಿಸಿಕೊಳ್ಳೋದು ಒಂದು ರೀತಿ ಉಡಾಫೆತನ ಅನ್ನಿಸ್ತದೆ. ಅದರಿಂದ ಇವರು ಕೆಲವು ಸೆಲೆಕ್ಟೆಡ್ ವಚನಗಳನ್ನು ಅವರು ಕಣ್ಣಾಡಿಸಿಕೊಂಡು ಅವುಗಳನ್ನು ಕೂಡ ಅವರು ಡೆಪ್ತಾಗಿ, ಸವಿವರವಾಗಿ ಎಲ್ಲ ಅರ್ಥದ ಕರುಳ ಸಂಬಂಧವನ್ನು ವಿವರಿಸಿಕೊಂಡು ಅವರು ಬಹಳ ಜಾಗೃತೆಯಿಂದ ವ್ಯಾಖ್ಯಾನ ಮಾಡಲಿಕ್ಕೆ ಹೋಗಿದ್ದರೆ ಈ ಸಮಸ್ಯೆ ಸೃಷ್ಟಿಯಾಗ್ತಿರಲಿಲ್ಲ. ಆದ್ದರಿಂದ ಅವರ ಒಂದು ವಿರಾಟ್ ಪ್ರತಿಭೆ ಏನಿದೆಯಲ್ಲ, ಆ ವಿರಾಟ್ ಪ್ರತಿಭೆಯ ಭೂತ ಕನ್ನಡಿ ಅದು. ಆ ವಿರಾಟ್ ಪ್ರತಿಭೆಯ ಭೂತ ಕನ್ನಡಿಯಲ್ಲಿ ಅವರು ಹೊರಬೀಸಿನ ಅಧ್ಯಯನವನ್ನೇ ಹೆಚ್ಚು ಮಾಡಿರುವುದರ ಪರಿಣಾಮವಾಗಿ ಇಲ್ಲಿ ಅಲ್ಲಮ ಪ್ರಭುವಿನ ವ್ಯಕ್ತಿತ್ವದ ಮತ್ತು ಅವನ ತಾತ್ವಿಕತೆಯ ಒಂದು ವಿರೂಪ ದರ್ಶನವಾಗಿದೆಯೇ ವಿನಃ ಅದರ ಸ್ವರೂಪ ದರ್ಶನ ಆಗಿಲ್ಲ. ಆದ್ದರಿಂದ ಕರ್ನಾಟಕದ ವಚನಾಧ್ಯಯನದ ಪರಂಪರೆಯಲ್ಲಿ ಬೇರೆ ಬೇರೆ ವಿದ್ವಾಂಸರು ಬೇರೆ ಬೇರೆ ಕಾಲದಲ್ಲಿ ಏನೇನು ಅಪವ್ಯಾಖ್ಯಾನಗಳ ಕೊಡುಗೆಗಳನ್ನು ಮಾಡ್ತಾ ಬಂದಿದ್ದಾರೋ ಅದರದ್ದೊಂದು ದೊಡ್ಡ ರಾಶಿ ನಮ್ಮಲ್ಲಿ ಇರಬಹುದು. ಅಂಥದರ ರಾಶಿಗೆ ಮಾನ್ಯ ಡಾಕ್ಟರ್ ನಾಗರಾಜ್ ಅವರ ಕೊಡುಗೆಯು ಕೂಡ ಬಹಳ ಮುಖ್ಯವಾದದ್ದು. ಅದರಲ್ಲಿ ಈ ಕೃತಿಯು ಕೂಡ ಬಹಳ ಮುಖ್ಯವಾದದ್ದು. ಯಾಕಂದರೆ ಇದು ಬಹಳ ಪ್ರಮುಖವಾದ ಕೃತಿ. ಆಗಲೇ ಇದು 3 ದಶಕದ ಮೇಲೆ ಅನೇಕ ಮರುಮುದ್ರಣವನ್ನು ಕಂಡಂಥ ಕೃತಿ.
ಅದಕ್ಕೆ ಸರಿಯಾದ ವಿಮರ್ಶೆಗಳು ಬಂದವಂತ ನನಗೇನು ಗೊತ್ತಿಲ್ಲ, ನಾನು ಗಮನಿಸಿಲ್ಲ. ಇದು ನಾನು ನನ್ನ ಶುದ್ಧ ಮನಸ್ಸಿನಿಂದ ಯಾವುದೇ ಪೂರ್ವಗ್ರಹವಿಲ್ಲದೆ ಈ ವಚನದ ಮನನಾಲಿಂಗನವನ್ನು ಮಾಡಿ ನನ್ನ ಗ್ರಹಿಕೆಯನ್ನು, ನಾನು ತಿಳುವಳಿಕೆಯಲ್ಲಿ ಸಣ್ಣವನಿರಬಹುದು, ನನ್ನ ಗ್ರಹಿಕೆಯ ಒಂದು ರಿಸಲ್ಟನ್ನು ನಾನು ತಮ್ಮ ಮುಂದೆ, ಓದುಗರ ಮುಂದೆ ಇರಿಸಿದ್ದೇನೆ. ತಾವು ತಮ್ಮ ಭಿನ್ನಾಭಿಪ್ರಾಯವನ್ನು ಯಾರು ಬೇಕಾದರೂ ಹಂಚ್ಕೋಬಹುದು. ನನ್ನ ಫೋನ್ ಸಂಖ್ಯೆ ಈ ವಿಡಿಯೋದ ಕೊನೆಯಲ್ಲಿ ನಾನು ನಿಮಗೆ ಕೊಟ್ಟಿದ್ದೇನೆ. ಯಾರು ಬೇಕಾದರೂ ವಾಟ್ಸಪ್ಪಿಗೆ ಅದಕ್ಕೆಲ್ಲ ಬರೀಬಹುದು. ನೀವು 9739338684 ಇದು ನನ್ನ ವಾಟ್ಸಪ್ ನಂಬರ್. ಈ ವಾಟ್ಸಪ್ ನಂಬರಿಗೆ ತಮ್ಮ ಯಾವುದೇ ವಿಮರ್ಶೆಯನ್ನು, ನನ್ನ ಅಧ್ಯಯನ ಕುರಿತಾದ ವಿಮರ್ಶೆಯನ್ನಾಗಲಿ, ಇನ್ನೊಬ್ಬರು ನಾಗರಾಜ್ ಅವರ ಕುರಿತಾದ ವಿಮರ್ಶೆಯನ್ನಾಗಲಿ ಕಳಿಸಿಕೊಡಬಹುದು. ಮತ್ತೊಮ್ಮೆ ಫೋನ್ ನಂಬರ್ 9739338684. It is my WhatsApp number. My name is ಬಸವರಾಜ್ ತೋಳಹಳ್ಳಿ. ನಮಸ್ಕಾರ.